ಪ್ರೇಕ್ಷಕರ ಗಮನಕ್ಕೆ. ಈ ನಾಟಕದಲ್ಲಿ ಬರುವ ಘಟನೆಗಳು, ಸ್ಥಳಗಳು, ಚಟುವಟಿಕೆಗಳು ಮತ್ತು ಪಾತ್ರಗಳು ಕಾಲ್ಪನಿಕವಾಗಿದ್ದು ಯಾವುದೇ ಮೃತ ಅಥವಾ ಜೀವಂತ ವ್ಯಕ್ತಿಯ ಸ್ಫೂರ್ತಿ, ಹೋಲಿಕೆ ಅಥವಾ ಅನುಕರಣೆಯಾಗಿರುವುದಿಲ್ಲ. ಹಾಗೇನಾದರೂ ಇದ್ದಲ್ಲಿ ಅದು ಕೇವಲ ಕಾಕತಾಳೀಯ ಮಾತ್ರ. ಯಾವುದೇ ವ್ಯಕ್ತಿ, ಜಾತಿ, ವರ್ಣ, ಧರ್ಮ, ಜನಾಂಗ, ಲಿಂಗ ತಾರತಮ್ಯ ಅಥವಾ ಯಾವುದೇ ಸಂಸ್ಥೆಯ ನೈತಿಕ ಮೌಲ್ಯಗಳನ್ನು ಅಲ್ಲಗಳೆಯುವುದು ಈ ನಾಟಕದ ಉದ್ದೇಶವಾಗಿರುವುದಿಲ್ಲ. ಇದು ಸಂಪೂರ್ಣ ರಾಜಕೀಯ ಕಥಾಹಂದರದ ನಾಟಕವಾಗಿದ್ದರೂ ಯಾವುದೇ ನಿರ್ದಿಷ್ಟ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷದ ಪರವಾಗಿ ಇಲ್ಲ. ಪ್ರೇಕ್ಷಕರನ್ನು ಮನರಂಜಿಸುವುದರ ಜೊತೆಗೆ ಅವರನ್ನು ಚಿಂತನೆಗಚ್ಚುವುದಷ್ಟೇ ನಾಟಕದ ಉದ್ದೇಶವಾಗಿದೆ. ಉಳಿದದ್ದು ಪ್ರೇಕ್ಷಕರ ವಿವೇಚನೆಗೆ ಬಿಟ್ಟದ್ದು. ನಗುವುದಕ್ಕೆ ಕಾಸು ಕೊಡಬೇಕಂತೇನಿಲ್ಲ. ನಗುವುದಾದರೆ ನಕ್ಕು ಬಿಡಿ. ಎಲ್ಲರಿಗೂ ನಮಸ್ಕಾರ. ನಾಟಕ ಚೋರಪುರಾಣ, ರಚನೆ ಸಿದ್ಧಗಂಗಯ್ಯ ಕಬ್ಬಾಳು, ನಿರ್ದೇಶನ ಮಂಜುನಾಥ ಎಲ್ ಬಡಿಗೇರ. ದಯವಿಟ್ಟು ಫೋಟೋಗ್ರಫಿ ಮತ್ತು ವಿಡಿಯೋ ಮಾಡಬಾರ್ದು. ದಯವಿಟ್ಟು ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಧನ್ಯವಾದಗಳು. ಹೌದು, ನೀನಾಸಂ ರಂಗ ಶಿಕ್ಷಣ ಕೇಂದ್ರದ 2024-25ನೇ ಸಾಲಿನ ವಿದ್ಯಾರ್ಥಿಗಳಾದ ನಾವು ನಿಸರ್ಗ ಪ್ರಿಯ ಎಂಬ ಲೇಖಕರು ಬರೆದ ಚೋರ ಪುರಾಣ ಎಂಬ ನಾಟಕವನ್ನು ಆಡಿ ತೋರಿಸಲಿದ್ದೇವೆ. ಸಹೃದಯ ಪ್ರೇಕ್ಷಕರು, ಹಣ ಕೊಡದೇ ಇದ್ರೂ ಕೃಪೆ ಮಾಡಿ ಬಂದಿದ್ದೀರಿ, ಪರವಾಗಿಲ್ಲ.
ಇದು ಒಂದು ನಾಟಕ ಅಂದ್ರೆ ನಮ್ಗೆ ಸಂತೋಷ. ಅಂದ್ರೆ ಅಲ್ಲಿಗೆ ನಮ್ಮ ಶ್ರಮ ಸಾರ್ಥಕ ಆಯ್ತು ಅಂದುಕೊಂಡು ತೃಪ್ತಿ ಪಡ್ತೇವೆ. ಓಹ್, ಯಾರು ಬರುವಂತಿದೆ? ಹೋಗಿ ಹೋಗಿ ಎಲ್ಲರೂ ಪಾತ್ರದ ತಯಾರು ಮಾಡ್ಕೊಳ್ಳಿ. ಚಂದದ ನಿಲುವಂಗಿಯನ್ನು ತೊಟ್ಟು ತೊಟ್ಟು ಅಂದದಿಂದ ತಿಲಕವನ್ನು ಧರಿಸಿ ಗಂಧ ಕಸ್ತೂರಿ ಪುನಗು ಜವಾಜಿಗಳನ್ನು ಗಮಕದಿಂದ ಲೇಪಿಸಿ ಕೊರಳಿಗೆ ಮಣಿಹಾರ ಬೆರಳಿಗೆ ಉಂಗುರ ಸಿರಿವಂತಿಕೆಯನ್ನು ನಾಚಿಸುವಂತೆ ಮುದವೆರೆಸಿ ರಂಗದೊಳು ಬಂದವರು ತಾವು ದಾರೈ ಪುರುಷ ನಮಗಾಗಲಿ ಹರುಷ. ಎಲೈ ಸೂತ್ರಧಾರಿಯೇ, ನಾನು ಅಂಗಾಂಗಕ್ಕೊಪ್ಪುವ ಆಭರಣ ಬಿಟ್ಟು ಶೃಂಗಾರ ಮುಂಗಾರು ಮಿಂಚಿನಂತೆ ಸೆಯೆ ಕಟ್ಟಿಗವ ಹಿಡಿದು ಧರೆಯೇ ನಡುಗಿಸುವಂತಹ ಕಡು ತೇಜವನ್ನು ಪಡೆದ ರಾಜಾದಿರಾಜ ರಾಜ ನರೇಂದ್ರನ ಪರಮಾಪ್ತ ಗೆಳೆಯ ಒಡನಾಡಿ ಮಿತ್ರ ಸಹಪಾಠಿ ಸಖ ಸೋಮಶೇಖರನೆಂದು ತಿಳಿಯಯ್ಯ ಮನುಜ. ಏನೇನು ತಾವು ನಮ್ಮ ಪ್ರಭು ರಾಜ ನರೇಂದ್ರ ಮಹಾಸ್ವಾಮಿಯವರ ಆಪ್ತ ಸಖರೇನು? ಹಾಗಾದರೆ ಈ ಕಲಾಸೇವಕ ಸೂತ್ರಧಾರನು ಶರಣು ಮಾಡುತ್ತಾನೆ. ಸ್ವಾಮಿ, ತಾವು ಅದಾವ ಘನಕಾರ್ಯ ನಿಮಿತ್ತವಾಗಿ ಇಲ್ಲಿಗೆ ಬಂದಿದ್ದೀರೋ ತಿಳಿಯಲಾಗಿದೆ. ಅಯ್ಯ ವಿಲಾಸಿಯೇ, ಏಕಾಂಗ ವೀರನಾದ ನನ್ನ ರಾಜಮಿತ್ರನು ಮೃಗಯಾ ವಿಹಾರಕ್ಕೆ ದಂಡಕಾರಣ್ಯಕ್ಕೆ ವಿಜಯ ಮಾಡಲು ಸನ್ನದ್ಧನಾಗಿರುವನು. ಆತನ ಜೊತೆಗೂಡಿ ನಾನು ಬರಬೇಕೆಂದು ಆಗ್ರಹ ಪಡಿಸಲಾಗಿ ನಾನು ಸಮ್ಮತಿಸಿ ರಾಜನ ಜೊತೆ ಹೋಗಬೇಕೆಂಬ ಕಾರಣದಿಂದ ಇಲ್ಲಿಗೆ ಬಂದಿದ್ದೇನೆ. ರಾಜಮಿತ್ರರೇ, ಮಹಾರಾಜ ನರೇಂದ್ರರು ಬೇಟೆಯಾಡಲು ದಂಡಕಾರಣ್ಯಕ್ಕೆ ಹೋಗುತ್ತಿರುವ ಕಾರಣವಾದರೂ ಏನೆಂದು ತಿಳಿಯಲಾಗಿದೆ. ಏಕೆ ನಮ್ಮ ರಾಜ್ಯದ ಅರಣ್ಯ ಸಂಪೂರ್ಣ ನಾಶವಾಯಿತೇನು? ಸೂತ್ರಧಾರಿಯೇ, ನನ್ನ ಗೆಳೆಯನು ನಿರಾಯುಧನಾಗಿ ಸಿಂಹವನ್ನು ಕೊಂದು ಬಹಳ ವರ್ಷಗಳಾದವು. ನನ್ನ ಗೆಳೆಯನಿಗೆ ಬಹು ಬೇಸರವಾದಾಗ ಸಿಂಹವನ್ನು ನಿರಾಯುಧನಾಗಿ ಕೊಲ್ಲಬೇಕೆಂಬ ಸಾಹಸ ಬುದ್ಧಿ ಸ್ಫುರಿಸುತ್ತದೆ. ಅದಕ್ಕಾಗಿ ಸಿಂಹವನ್ನು ಕೊಂದು ಬರಬೇಕೆಂಬ ಅಭಿಲಾಷೆಯಿಂದ ದಂಡಕಾರಣ್ಯಕ್ಕೆ ಹೊರಟಿದ್ದಾನೆ. ಏನೇನು ಮಹಾರಾಜರಿಗೂ ಬೇಸರವಾಗುತ್ತದೆ ಏನು? ದೊರೆಗಳಿಗೆ ಅರಮನೆಯಲ್ಲಿದ್ದು ಬೇಸರವಾಗಲು ಕಾರಣವಾದರೂ ಏನು? ಅರಮನೆಯಲ್ಲಿ ಎಲ್ಲರೂ ಕ್ಷೇಮವಷ್ಟೇ. ಎಲ್ಲರೂ ಕ್ಷೇಮವಾಗಿದ್ದಾರೆ. ಮಹಾರಾಜರು, ಅವನ ಇಬ್ಬರು ಮಹಾರಾಣಿಯರು ಎಲ್ಲರೂ ಸುಖವಾಗಿದ್ದಾರೆ. ಏನೇನು ಮಹಾರಾಜರಿಗೆ ಇಬ್ಬರು ರಾಣಿಯರೇನು? ಮೃಗರಾಜ ಸಿಂಹನಿಗೆ ಸಿಂಹಿಣಿಯರು ಇಬ್ಬರೆಂದರೆ ಹೆಚ್ಚಾಯಿತೇನು? ಓಹೋ, ಅದಕ್ಕೆ ಇರಬೇಕು ಸಿಂಹವನ್ನು ಕೊಲ್ಲೋದಕ್ಕೆ ದಂಡಕಾರಣ್ಯಕ್ಕೆ ಹೋಗುತ್ತಿರುವುದು. ಒಬ್ಬಳೆ ಮಹಾರಾಣಿ ಇದ್ದಿದ್ರೆ ನಿರಾಯುಧನಾಗಿ ಸಿಂಹವನ್ನು ಕೊಲ್ಲುವ ಸಾಹಸಕ್ಕೆ ಖಂಡಿತ ಇಳಿತಿರ್ಲಿಲ್ಲ. ಹೌದೌದು. ಎಲೈ ಸತ್ಯಾನ್ವೇಷಕನಾದ ಸೂತ್ರಧಾರನೆ, ನನ್ನ ಗೆಳೆಯನ ಬವಣೆ ಬಣ್ಣಗಳನ್ನು ಏನೆಂದು ಹೇಳಲಿ? ಅವನ ಇಬ್ಬರು ಹೆಂಡತಿಯರು ಹಠವಾದಿಗಳು. ಒಬ್ಬಳು ಪಟ್ಟದ ರಾಣಿ ಎಂದು, ಇನ್ನೊಬ್ಬಳು ಕಟ್ಟಿಕೊಂಡ ರಾಣಿ ಎಂದು ಮೇಲೆ ಸಾಧಿಸಿ ವೈರದಿಂದ ಮತ್ಸರಿಸಿ ಮಹಾರಾಜನನ್ನು ಬಿಲ್ಲು ಮಾಡಿ ಬಗ್ಗಿಸಿ ಬಾಣ ಮಾಡಿ ಹೊಡೆಯುತ್ತಿದ್ದಾರೆ. ಸಿಂಹವನ್ನು ನಿರಾಯುಧನಾಗಿ ಕೊಂದ ನನ್ನ ಮಿತ್ರ ನಿಸ್ಸಹಾಯಕನಾಗಿ ಹಗಲಿರುಳು ನಿದ್ದೆ ಇಲ್ಲದೆ ಮತಿವಿಕಲ್ಪನಾದವನಂತೆ ವರ್ತಿಸುತ್ತಿದ್ದಾನೆ. ನನ್ನ ಸಹವಾಸ ಭೇಟೆಗಳಲ್ಲಿ ಸಮಾಧಾನ ಕಾಣುತ್ತಾನೆ. ಇವೆಲ್ಲ ನೋಡ್ತಾ ಇದ್ರೆ ನಾನು ಮದುವೆ ಆಗುವುದಿರಲಿ ಸ್ತ್ರೀ ಜಾತಿಯನ್ನೇ ವಿರೋಧಿಸೋಳವೆನಿಸುತ್ತದೆ. ನಾನಿನ್ನು ಬರುತ್ತೇನೆ. ಸ್ವಾಮಿ, ಓಹೋ, ಬರ್ಬೇಕು ಬರ್ಬೇಕು.
ಮೊಗ್ಗುಗಳಿರಲು ಇವಳ ಕಾಟ, ಇವಳ ಮೊಗ್ಗುಗಳಿರಲು ಅವಳ ಕಾಟ, ಅವಳ ಮೊಗ್ಗುಗಳಿರಲು ಇವಳ ಕಾಟ, ಇವಳ ಮೊಗ್ಗುಗಳಿರಲು ಅವಳ ಕಾಟ. ಅವಳಿಂದ ಸುಖವಿಲ್ಲ, ಇವಳಿಂದ ಫಲವಿಲ್ಲ, ಅವಳಿಂದ ಸುಖವಿಲ್ಲ, ಇವಳಿಂದ ಫಲವಿಲ್ಲ. ಇವರಿಬ್ಬರ ಸಂಘ ಅಭಿಮಾನ ಭಂಗ, ಇವರಿಬ್ಬರ ಸಂಘ ಅಭಿಮಾನ ಭಂಗ. ಹೆಂಡಿರ ಸುಖವ ಇಂದು ಕಂಡೇನಯ್ಯ, ಅಬ್ಬಬ್ಬ ಎಂದಿರು ಸಾಕಯ್ಯ, ಅಬ್ಬಬ್ಬ ಎಂದಿದು ಸಾಕು ಸಾಕಯ್ಯ. ಸಾವಧಾನ! ಪಟ್ಟದ ಮಹಾರಾಣಿ ದೊಡ್ಡಮ್ಮಣ್ಣಿಯವರು ಆಗಮಿಸುತ್ತಿದ್ದಾರೆ. ಬಂದಳಾಗ ರಮಣಿ ಹಿರಿಹಿರಿ ಪಟ್ಟದ ಮಹಾರಾಣಿ, ಹಿರಿಹಿರಿ ಪಟ್ಟದ ಮಹಾರಾಣಿ. ಭೂಪತಿ ರಂಗನ ಅಂಗನೆಯರಗಿಣಿ, ಭೂಪತಿ ರಂಗನ ಅಂಗನೆಯರಗಿಣಿ, ಸಂತಾಪದಿತ ಕುಣಿ ಕುಣಿತಾಗಿ ಬಂದಳಾಗ ರಮಣಿ. ಓಹೋ, ಮಹಾರಾಜರು ಬೇಟೆಯಾಡಲು ದಂಡಕಾರಣ್ಯಕ್ಕೆ ಹೊರಟಂತಿದೆ. ರಾಜ ಕಂದರ್ಪರ ಜೊತೆ ಈ ಪಟ್ಟದ ರಾಣಿಯು ಬರಬಹುದೇನೋ? ಬೇಡ ಬೇಡ ಉಡು ರಾಜಮುಖಿ. ದಂಡಕಾರಣ್ಯವೆಂದರೆ ಅರಮನೆಯ ಉದ್ಯಾನವನವೆಂದು ತಿಳಿದೆಯಾ? ಅದು ಕಗ್ಗಾಡು, ಕ್ರೂರ ಮೃಗಗಳ ಬೀರು, ಬೆಳದಿಂಗಳಿಗೆ ಬೆವರಿ ಬಾಡುವ ಕೋಮಲೆ, ಬಿಸಿಲುರಿಯನ್ನು ತಡೆಯುವೆಯಾ? ಬೇಡ ಬೇಡ. ಚಿಕ್ಕ ರಾಣಿಯ ಜೊತೆಗೂಡಿ ಚಕ್ಕಂದವಾಡಿ ಬರಬೇಕೆಂಬ ನಿಮ್ಮ ವನವಿಹಾರ ವಿಲಾಸಕ್ಕೆ ನಾನು ತೊಡಕಾಗುವೆನೆಂಬ ಸಂಖ್ಯೆಯಲ್ಲವೇ? ಈ ಅರಮನೆಯಲ್ಲಿ ನಾನು ಹೆಸರಿಗೆ ಮಾತ್ರ ಪಟ್ಟದ ರಾಣಿ. ನಾನು ನೋಡ್ತೇನೆ ನಿಮ್ಮ ವನವಿಹಾರ. ಆ ಮಾನಗೆಟ್ಟ ಮಿಟಕ್ಲಾಡಿ ಜೊತೆ ನಡೆಯೋದಾದ್ರೂ ಹೇಗಂತ. ಮಾನಗೆಟ್ಟವರಿಗೆ ಈ ಅರಮನೆಯಲ್ಲಿ ಎಷ್ಟು ಮರ್ಯಾದೆ ಇದೆ. ಕೋಪಗೊಂಡು ಆಯಾಸಗೊಳ್ಳಬೇಡ ದೇವಿ. ನನ್ನ ಹೃದಯ ಸಿಂಹಾಸನದಲ್ಲಿ ಪೀಠಸ್ಥಳಾದ ನೀನು ಈ ಪರಿ ದುಗುಡಗೊಂಡರೆ ನನ್ನ ಹೃದಯದ ಗತಿಯೇನು? ಬರೀ ಮಾತಿನಿಂದ ನನಗೆ ತೃಪ್ತಿಯಾಗುವುದಿಲ್ಲ ಪ್ರಭು. ನಾನು ಪಟ್ಟದ ರಾಣಿ, ಓಡಿ ಬಂದವಳಲ್ಲ. ರಾಜ್ಯಭಾರದಲ್ಲಿ ನನ್ನದು ಸಿಂಹಪಾಲಿದೆ. ಅದಕ್ಕೆ ಧಕ್ಕೆಯಾದರೆ ನನಗೆ ಸಹನವಾಗುವುದಿಲ್ಲ. ದೇವಿ, ಏಕೆ ದುಗುಡಗೊಳ್ಳುವೆ? ನಿನ್ನನ್ನು ಕೇಳದೆ ನಾನಾವ ರಾಜಶಾಸನಗಳನ್ನು ಹೊರಡಿಸಿಲ್ಲ. ರಾಜ್ಯದ ಕೋಶಾಗಾರದ ಯಜಮಾನಿಕೆಯನ್ನ ನಿನಗೆ ಕೊಟ್ಟಿರುವೇನಲ್ಲ? ಕೋಶಾಗಾರವನ್ನೇನೋ ನನಗೆ ಕೊಟ್ಟಿರಿ, ಆದರೆ ಪ್ರೀತಿ ಆಧಾರಗಳನ್ನು ಆ ಚಿಕ್ಕವಳಿಗೆ ಕೊಟ್ಟಿರಿ. ಈ ಹಾಳು ಪುರುಷರೇ ಹೀಗೆ. ಸ್ತ್ರೀಯರ ಸಂಬಂಧ ಹಳತಾದಂತೆಲ್ಲ ನವೀನಾಂಗನೆಯರ ಸಂಬಂಧಕ್ಕೆ ಹಾತೊರೆಯುವವರು. ಓಹೋ, ದೇವಿಗೆ ವಯಸ್ಸಾಯಿತೆಂಬ ಮಾನಸಿಕ ಶಂಕೆ ಕಾಡುತ್ತಿದೆಯೇನು? ಇಲ್ಲ ದೇವಿ, ಅರಮನೆಯ ಮಣಿಮಂಚದ ಮೇಲೆ ದಿನ ಕಳೆಯುವ ರಾಣಿಯರಿಗೆ ವಯಸ್ಸೇ ಆಗುವುದಿಲ್ಲ. ನನ್ನ ಅರಿವಿಗೆ ಬಾರದ ಅಪಚಾರವಾಗಿದ್ದರೆ ಕ್ಷಮಿಸು ದೇವಿ. ಸಂತಾನ ಭಾಗ್ಯವನ್ನು ಕೊಡಲಾರದ ಪುರುಷರನ್ನು ಯಾವ ಗೃಹಿಣಿಯರು ಕ್ಷಮಿಸಲಾರರು. ಮಹಾರಾಜ, ನಿಮ್ಮ ಬರೀ ಮಾತಿನ ವಿನಯ ಹಡೆಯಬೇಕೆಂಬ ಬಯಕೆಯ ಬಸಿರನ್ನು ಖಂಡಿತ ತುಂಬಲಾರದು. ಬಂಜೆ ಎನಿಸಿಕೊಂಡ ರಾಣಿಯ ಪಟ್ಟ ತಲೆಗೆ ಬಿಗಿದ ಲೋಹದ ಪಟ್ಟಿಯೇ ಹೊರತು ಕಿರೀಟವಂತೂ ಅಲ್ಲ. ಚಿಂತಿಸಬೇಡ ದೇವಿ, ನಿನ್ನ ಬಯಕೆಯನ್ನು ಪೂರೈಸಲೆಂದು ನಾನು ಹಲವು ಸಲ ರಾಜವೈದ್ಯರಿಂದ ಕಾಯಕಲ್ಪ ಮಾಡಿಸಿಕೊಂಡೆ. ಫಲವಿಲ್ಲದಾಯಿತು. ಆದರೆ ಕಾಯಕಲ್ಪದ ಪರಿಣಾಮದಿಂದಾಗಿ ಕ್ರೂರ ಸಿಂಹವನ್ನು ನಿರಾಯುಧನಾಗಿ ಕೊಲ್ಲುವ ತೋಳ್ಬಲ ಬಂದಿದೆ.
ಲೋಕದಲ್ಲಿ ಬ್ರಹ್ಮಚಾರಿಗಳಾಗಿದ್ದು ರಾಜ ಪದವಿಗೆ ಏರಿದ ಪುರುಷರೇ ಧನ್ಯರಲ್ಲವೇ? ಆಯ್ತಾಯ್ತು, ನಿಮ್ಮ ಆಲಾಪನೆ ನಿಲ್ಲಿಸಿ. ನಾಳೆ ನಾಳೆ ನನ್ನ ಪೂಜ್ಯ ತಾಯಿಯವರು ಸ್ವರ್ಗವಾಸಿಯಾದ ಪುಣ್ಯ ದಿನ. ಮುತ್ತೈದೆಯಾಗಿ ದೇವ ಸನ್ನಿಧಿಗೆ ನಡೆದ ಮಹಾತಾಯಿಗೆ ಪುಣ್ಯಲೋಕ ಶಾಶ್ವತವಾಗುವಂತೆ ನಾನಿಲ್ಲಿ ರಾಜಧಾನಿಯ ಮುತ್ತೈದೆಯರಿಗೆಲ್ಲ ಭೂರಿ ಭಾಗಿನಗಳನ್ನು ಕೊಟ್ಟು ಪುಣ್ಯತಿಥಿಯನ್ನು ಆಚರಿಸಬೇಕೆಂದಿದ್ದೇನೆ. ಅದಕ್ಕೆ ವೆಚ್ಚವಾಗುವ ಹಣದ ಬಗ್ಗೆ ನಾನು ಯೋಚಿಸುವುದೇ ಇಲ್ಲ. ಸೌಜನ್ಯಕ್ಕಾಗಿ ನಿಮ್ಮ ಕಿವಿಗೆ ಹಾಕುತ್ತಿದ್ದೇನೆ ಅಷ್ಟೇ. ನಿನ್ನ ಇಷ್ಟಕ್ಕೆ ನಾನು ಎದುರಾಡುತ್ತೇನೆ? ಇಲ್ಲ ದೇವಿ. ದೇವಿ, ಈಗಲಾದರೂ ಪ್ರಸನ್ನಳಾಗು ದೇವಿ. ದೇವಿ ದೇವಿ. ಅದು ಏನೋ ಅದು ಏನ್ ಹೇಳಿ? ದೇವಿ, ನಾನಿಂದು ಭೇಟಿಗೆ ಹೊರಟಿದ್ದೇನೆ. ಯಾವ ಕಾರಣಕ್ಕೂ ನನ್ನನ್ನು ತಡೆಯದೆ ಕಳುಹಿಸಿಕೊಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹೋಗಿ. ಆದರೆ ಚಿಕ್ಕರಾಣಿಯನ್ನು ಖಂಡಿತ ಕರೆದೊಯ್ಯುವುದಿಲ್ಲ. ಮಂಗಳಾಗ ರಮಣಿ ಪಟ್ಟದ ಮಾರಾಣಿ ಭೂಪತಿ ರಂಗನ ಅಂಗನೆಯರಗಿ ಸಂತಾಪಿತ ಕುಣಿ ಕುಣಿತಾಗಿ ಮಂಗಳಾಗ ರಮಣಿ. ಸಾವಧಾನ, ಮಹಾರಾಣಿ ಚಿಕ್ಕಮ್ಮಣ್ಣಿ ಅವರು ಆಗಮಿಸುತ್ತಿದ್ದಾರೆ. ಕಿರಿರಾಣಿ ಕಿರಿಕಿರಿರಾಣಿ ಕಿರಿಕಿರಿರಾಣಿ ಕಾಶೀಶ್ವರಿ ರಾಜೇಶ್ವರಿ ಕಿರಿರಾಣಿ. ಓ ಪ್ರೇಮದ ರಗಿಣಿ, ಚಿಕ್ಕರಾಣಿಯವರು ಬರಬೇಕು ಬರಬೇಕು. ಸದಾ ನಿನ್ನ ಆಲಿಂಗನಕ್ಕಾಗಿ ಹಾತೊರೆಯುವ ಈ ತೋಳುಗಳಿಗೆ ತನುರತಾಸಿರಿಯನ್ನ ಹೊರಿಸಿ ತುಂಬಬೇಕು. ಏಕೆ ವಿಲಾಸಿನಿ, ದುಗುಡದಿಂದ ನಿನ್ನ ವದನಾರವಿಂದವು ಉರಿಸೋಕಿದಂತೆ ಮಾಡಿದೆ? ಹಾಳು ಮಾತುಗಳನ್ನು ಕಿವಿಯಲ್ಲಿ ಕೇಳಿದ ಮೇಲೆ ಉರಿಸೋಕದೆ ಪನ್ನೀರ ಧಾರೆ ಸುರಿಯುತ್ತದೆ ಏನು? ಯಾವ ಮಾತುಗಳವು? ಅವುಗಳನ್ನಾಡಿದ ಮೂರ್ಖರು ನೀವೇ. ಆ ಬಂಜೆ ಮುದಿ ಗೊಡ್ಡಿಯ ಜೊತೆ ಆಡ್ತಾ ಇದ್ರಲ್ಲ, ಸಕ್ಕರೆ ಸಗಣಿ ಬೆಳೆಸಿದಂತೆ. ಆ ನಗು, ಆ ಮಾತು. ದೇವಿ, ನಾನಾಕೆಯಿಂದ ಬಹುದೂರ ನಿಂತು ಮಾತನಾಡುತ್ತಿದ್ದೆ. ನಿನ್ನನ್ನು ಮೀರಿ ನಾನಾಕೆಯನ್ನು ಮುಟ್ಟಿ ಹತ್ತಿರ ನಿಂತು ನಾಲ್ಕು ಮಾತನಾಡಿದರೆ ಈಗಾಗಲೇ ಆಕೆ ರಾಜಕುಮಾರನ ತಾಯಿಯಾಗಿ ಬಿಡುತ್ತಿದ್ದಳು. ಹೌದು ಹೌದು, ಮದುವೆಗೆ ಮುಂಚೆ ನಾನು ಹಾಗೆಯೇ ಕನಸು ಕಂಡಿದ್ದೆ. ರಾಜನ ಹತ್ತಿರ ನಿಂತರೆ ಮಕ್ಕಳು, ಮಾತಾಡಿದ್ರೆ ಮಕ್ಕಳು, ಮುಟ್ಟಿದರೆ ಮಕ್ಕಳು ಅಂತ. ಹಡೆಯಬೇಕೆನ್ನೋ ಆಸೆ ತುಂಬಿಕೊಂಡ ಹೆಂಗಸು ಈ ಹುಸಿ ಗಂಡಸರನ್ನ ಹಿಡಿದು ಹಿಂಡಿಕೊಂಡು ಕುಡಿದರೂ ಮಕ್ಕಳಾಗೋದಿಲ್ಲ. ಮಹಾರಾಣಿಯವರು ಸಿಟ್ಟಾದ್ರೇನು? ಹೌದು, ಆ ಮುದಿರಾಣಿ ತನ್ನ ತಾಯಿ ಸತ್ತಿದ್ದಕ್ಕೆ ಪುಣ್ಯ ಪರ್ವ ಮಾಡಬೇಕೆನ್ನುತ್ತಿದ್ದಳು. ಅಲ್ಲ, ಯಾವಳು ಸತ್ತಿದ್ದಕ್ಕೆ ನಮ್ಮ ರಾಜ್ಯದ ಬೊಕ್ಕಸ ಬರಿದು ಮಾಡಬೇಕೇನು? ಅವಳು ಬಾಯಿ ತೆಗೆದರೆ ನೀವು ತಲೆ ಬಾಗುತ್ತೀರಿ. ಕಿರೀಟದಾಗಿರೋ ವಜ್ರ ವೈಡೂರ್ಯದಿಂದಾಗಿ ನಿಮ್ಮ ತಲೆಗೆ ಬೆಲೆ ಬಂದಿದೆ ಹೊರತು ನಿಮ್ಮ ತಲೆಗೆ ಕಾಸಿನ ಬೆಲೆಯೂ ಇಲ್ಲ. ನಿಂದಿಸಿರುವಂತ ಆಯಾಸಗೊಳ್ಳಬೇಡ ದೇವಿ. ನೀನು ನನ್ನ ಹೃದಯ ಸಿಂಹಾಸನದ ಮಹಾರಾಣಿ. ಸಾಕು ಸಾಕು, ನಿಮ್ಮ ಮಾತುಗಳನ್ನು ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋಗಿದೆ. ನಿಮ್ಮ ಕಂಠದಂತೆ ನಿಮ್ಮ ಸೊಂಟವು ಬಲಿಯುತ್ತದಾದುದೆಂದು ಭ್ರಮಿಸಿ ನಿಮ್ಮನ್ನು ವರಿಸಿದೆ. ನನಗೀಗ ಮನವರಿಕೆಯಾಗುತ್ತಿದೆ, ನನಗಾದದ್ದು ಮದುವೆಯಲ್ಲ, ಕೇಳು ಎಂದು. ನಿರಾಯುಧನಾಗಿ ಸಿಂಹವನ್ನು ಕೊಂದ ವೀರರನು ನಿನ್ನ ಹುಲುಬಯಕೆಯನ್ನು ತೀರಿಸದೆ ಬಿಡುವೇನೆ ರಾಣಿ. ಸಿಂಹವನ್ನು ಕೊಂದಷ್ಟು ಸುಲಭವಲ್ಲ ಸಂತಾನ ಸಾಧನೆ. ಅಲ್ಲ, ಆ ಮುದಿರಾಣಿಯ ಮುರುಕು ಮಂಚದ ಮೇಲೆ ಕುಳಿತು ಪಗಡೆ ಆಡ್ತಾ ಆಡ್ತಾ ಬೆಳತನಕ ಕಾಲ ಕಳೆದು ಬರ್ತೀರಿ. ನನ್ನ ಹೊಸ ಮಂಚದ ಮೇಲೆ ಕುಳಿತು ಪಗಡೆ ಆಡೋದಕ್ಕೆ ನಿಮಗೇನು ಬಂದಿದೆ ಗಾಡಿ? ಪಂದ್ಯಾಟದಲ್ಲಿ ಎಲ್ಲಿ ಗೆಲುವು ಸಿಕ್ಕುವುದೋ ಅಲ್ಲಿ ಆಡಲು ಮನಸ್ಸಾಗುತ್ತದೆ. ನೀನು ನನಗೆ ಸೋಲುವುದೇ ಇಲ್ಲ. ಸದಾ ಸೋಲುವ ಕಡೆ ಯಾವ ಜೂಜುಕೋರನು ಆಟವನ್ನು ಬಯಸಲಾರ. ಹಾಗಾದರೆ ಹೋಗಿ
ಸದಾ ಮುದಿರಾಣಿಯನ್ನೇ ಸೋಲಿಸಿ ಜಯಶೀಲರಾಗಿ. ನಿಲ್ಲು ರಾಣಿ, ನಿಲ್ಲು. ಕೋಪಗೊಳ್ಳ ರಾಣಿ, ನಿಲ್ಲು ದೇವಿ, ನಿಲ್ಲು. ಕೋಪಗೊಳ್ಳಬೇಡ ದೇವಿ, ನಾನು ನಿನ್ನ ಚರಣ ಸೇವಕ. ಅಭಿನಯದ ಮಾತುಗಳು ಸಾಕು. ನಿಮ್ಮ ಮಾತು ನಿಜವಾಗಿದ್ದರೆ ನಾನೀಗಾಗಲೇ ರಾಜಕುಮಾರನ ತಾಯಿಯಾಗಿ ಮೆರೆದಾಡುತ್ತಿದ್ದೆ. ಆ ಪುಣ್ಯದಲ್ಲಿ ಬರಬೇಕು. ಇರಲಿ, ನನಗೂ ಈ ಅರಮನೆಯಲ್ಲಿ ಇದ್ದು ಇದ್ದು ಬೇಸರವಾಗುತ್ತಿದೆ. ನಾನು ನಿಮ್ಮೊಡನೆ ದಂಡಕಾರಣ್ಯಕ್ಕೆ ಬರುತ್ತೇನೆ. ವನವಿಹಾರ ಮಾಡಿದ ನೆನಪೇ ನನಗಿಲ್ಲ. ಬೇಡ ಬೇಡ ಕೋಮಲಾಂಗಿ, ದಂಡಕಾರಣ್ಯ ವನವಿಹಾರಕ್ಕೆ ಯೋಗ್ಯವಲ್ಲ. ಅದು ಭಯಂಕರ ಸರ್ಪಗಳ ಬೀಡು, ಕ್ರೂರ ಮೃಗಗಳ ಕಾಡು. ಪುರುಷರೇ ಅಲ್ಲಿಗೆ ಹೋಗಲು ಹೆದರುತ್ತಾರೆ. ಅರಣ್ಯವೆಂದರೇನೆಂದು ನನಗೂ ತಿಳಿದಿದೆ. ಅಲ್ಲಿ ಸರ್ಪಗಳೇ ತುಂಬಿರುವುದಿಲ್ಲ. ಹೆಮ್ಮರವನ್ನು ಹಬ್ಬಿ ಹೂವು ಹಣ್ಣುಗಳಿಂದ ಭಾರವಾಗಿ ತೊನೆದಾಡುವ ಲತೆಗಳು, ಚಿಗುರೆಲೆಯ ಗಿಡ ಮರಗಳು, ತಿಳಿನೀರ ಹೊಳೆ ಜರಿಗಳು, ಎಸಳು ಗರಿಕೆಯನ್ನು ಮೇಯುವ ಬೆದರು ಗಣ್ಣಿನ ಎರಳೆಗಳು. ನೋಡುವ ಕಣ್ಣಿದ್ದರೆ ಕಾಡು ನಾಡಿಗಿಂತ ಮನೋಹರವಾಗಿರುತ್ತದೆ. ಮಹಾರಾಣಿಯವರು ಯಾವನು ಹುಚ್ಚು ಕವಿಯ ಕಾವ್ಯದಲ್ಲಿ ಬರುವ ವರ್ಣನೆಯನ್ನ ಓದಿ ತಿಳಿದಂತಿದೆ. ಈ ಹಾಳು ಕವಿಗಳೇ ಹೀಗೆ ಭಯಂಕರವಾಗಿದ್ದುದನ್ನ ಮನೋಹರವಾಗಿದೆ ಎಂದು ಬರೆದು ಬಿಡ್ತಾರೆ. ಲೋಕಾನುಭವವೇ ಇರೋದಿಲ್ಲ. ಮಹಾರಾಣಿಯವರು ಕ್ಷಮಿಸಬೇಕು. ನಾನು ವನವಿಹಾರಕ್ಕಾಗಿ ಹೋಗುತ್ತಿಲ್ಲ. ಸಿಂಹವನ್ನ ಕೊಂದು ಬಹಳ ದಿನಗಳಾದವು. ಕ್ರೂರ ಸಿಂಹವನ್ನ ನಿರಾಯುಧನಾಗಿ ಕೊಲ್ಲುವ ಪ್ರಚೋದನೆಯಾಗುತ್ತಿದೆ. ಕೃಪೆ ಮಾಡಿ ಬೇಟೆಗೆ ಅನುಮತಿಯನ್ನು ನೀಡಬೇಕು. ಆಯಿತಾಯಿತು. ನನ್ನ ಪೂಜ್ಯ ತೀರ್ಥರೂಪರು ಸ್ವರ್ಗಸ್ಥರಾಗಿ ವರುಷವಾಯಿತು. ಅವರು ಸಾಮಾನ್ಯರಲ್ಲ, ಮಹಾಶರಣರು. ಇದಕ್ಕೆ ಅವರ ಮರಣವೇ ಸಾಕ್ಷಿ. ಅವಸಾನದ ದಿನ ನನ್ನ ತಾಯಿಯ ಜೊತೆ ಶಯ್ಯಾಗಾರದಲ್ಲಿ ಸುಖ ಸಂಕಟ ವಿನೋದಗಳಲ್ಲಿ ಮುಳುಗಿ ನಗುನಗುತ್ತಾ ಮರಣ ಹೊಂದಿದರು. ಅವರಿಗೆ ಪುಣ್ಯಲೋಕ ಶಾಶ್ವತವಾಗಲು ಈ ರಾಜ್ಯದಲ್ಲಿ ಸಂತೋಷ ಸಂಭ್ರಮಗಳನ್ನು ಶಾಸನೋಕ್ತವಾಗಿ ಆಚರಣೆಗೆ ತರಬೇಕು. ಇಡೀ ರಾಜ್ಯದಲ್ಲಿ ನಾಳೆಯಿಂದ 11 ದಿನಗಳ ಪರ್ಯಂತ ದಂಪತಿಗಳು ಯಾರೂ ತಮ್ಮ ಗೃಹಗಳನ್ನು ಬಿಟ್ಟು ಹೊರಬರಬಾರದು. ಯಾರಲ್ಲಿ ಸಂತೋಷ ಸಂಭ್ರಮಗಳಿಲ್ಲವೋ ಅವರನ್ನು ಉಗ್ರವಾಗಿ ಶಿಕ್ಷಿಸಬೇಕು. ನಗೆ ನಗೆ ಇಡೀ ರಾಜ್ಯದಲ್ಲಿ ತಕಪಕನೆ ಉಕ್ಕಿ ಸುರಿಯಬೇಕು. ಏನೇನು, ನಿಮ್ಮ ತಂದೆಯವರು ಅವಸಾನ ಹೊಂದಿದರೆ ವರುಷವಾಯಿತೆ? ನಮಗಿದು ತಿಳಿಯಲೇ ಇಲ್ಲವಲ್ಲ. ಮುದಿರಾಣಿಯ ತಾಯಿ ಸತ್ತು ವರುಷವಾಯಿತೆಂದ ಮೇಲೆ ನನ್ನ ತಂದೆ ಸತ್ತು ವರುಷವಾಗಬಾರದೇನು? ನಾನು ನೋಡುತ್ತೇನೆ ಆ ಮುದಿರಾಣಿ ಯಾರನ್ನ ಕರೆದು ಬಾಗಿನ ಕೊಡ್ತಾಳೋ ಅಂತ. ಕೇವಲ ವ್ಯಕ್ತಿ ವೈಮನಸ್ಯಕ್ಕಾಗಿ ಬದುಕಿರುವವರನ್ನು ಸಾಯಿಸುವುದು ಬೇಡ ರಾಣಿ. ನಿಮ್ಮ ತಂದೆ ಸಾಯಲು ಏನಾಯ್ತು? ನನ್ನನ್ನು ನಿಮಗೆ ಕೊಟ್ಟು ಮದುವೆ ಮಾಡಿದರಲ್ಲ, ಅದಕ್ಕಿಂತ ಆಘಾತ ಬೇರೇನಿದೆ? ಓಹೋ, ಕನ್ಯಾದಾನ ಮಾಡಿ ಕನ್ಯಾಸರೆ ಬಿಡಿಸ್ಕೊಂಡವರೆಲ್ಲ ನಿಮ್ಮ ತಂದೆ ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ ಸಾಯ್ತಾರೇನು? ಪೂರ್ವಾಪರ ವಿವೇಚನೆ ಮಾಡದೆ ಹೆತ್ತ ಹೆಣ್ಣು ಮಕ್ಕಳನ್ನು ನಿಮ್ಮಂಥ ಏಕಾಂಗ ವೀರರಿಗೆ ಕೊಟ್ಟು ಕೈ ತೊಳೆದುಕೊಳ್ಳುವ ಅಪ್ಪಂದಿರು ಹೆಣ್ಣು ಮಕ್ಕಳು ನಿಟ್ಟುಸಿರು ಬಿಟ್ಟಾಗಲೆಲ್ಲ ಸಾಯುತ್ತಿರುತ್ತಾರೆ. ನಿನ್ನ ಇಷ್ಟಕ್ಕೆ ನಾನು ಎದುರಾಡುತ್ತೇನೆ. ಇಲ್ಲ ದೇವಿ, ನಿನಗೆ ಬೇಕಾದ ಶಾಸನಗಳನ್ನು ರಾಜ್ಯದಲ್ಲಿ ಜಾರಿಗೊಳಿಸು. ಈಗಲಾದರೂ ಗೆಳೆಯನೊಡನೆ ಮೃಗಯಾ ವಿಹಾರ ಮಾಡಿ ಬರಲು ಅಪ್ಪಣೆಯನ್ನು ಕೊಡು ದೇವಿ. ಓಹೋ, ಆ ಷಂಡ ಗೆಳೆಯನು ನಿಮ್ಮೊಡನೆ ಬೇಟೆಗೆ ಬರುತ್ತಾನೆಯೋ? ಅವನನ್ನು ಕಟ್ಟಿಕೊಂಡು ಸಿಂಹವನ್ನು ಕೊಲ್ಲುವುದೆಂದರೆ ನನಗೆ ನಂಬಿಕೆಯೇ ಇಲ್ಲ. ಅವನಿಗಿಂತ ನಾನೇ ಮೇಲು. ಸಿಂಹವನ್ನು ಕಣ್ತುಂಬ ನೋಡುವ ಧೈರ್ಯವಾದರೂ ನನಗಿದೆ. ಮೋಸಗಾರರಿಗೆ ಮೋಸವ ಮಾಡಿ ದೇಶ ದೇಶವ ತಿರುಗಿ ಮೋಸಗಾರ
ಮರೆಯಾಗಿ ಸಿರಿಯ ಕದ್ದು ಮಿಂಚಿ ಮರೆಯಾಗಿ ಮೋಜು ಮಸ್ತಿಲಿ ಮುಳುಗಿರುವೆ ನಾ ಮೋಜು ಮಸ್ತಿಲಿ ಮುಳುಗಿರುವೆ ಪಾಪ 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 ದಾರಿ ಅಡ್ಡಗಟ್ಟಿ ನೂರಾರು ತಲೆಗಳ ಹಾರಿಸಿ ಹಗಲಲ್ಲೇ ದಾರಿ ಅಡ್ಡಗಟ್ಟಿ ನೂರಾರು ತಲೆಗಳ ಹಾರಿಸಿ ಹಗಲಲ್ಲೇ ಯಾರಿಗೂ ಸಿಕ್ಕದೆ ಯಾರಿಗೂ ಸಿಕ್ಕದೆ ಊರೂರು ತಿರುಗುವ ಚೋರ ಚತುರ ನಾನು ಪಾಪ 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 ಮಾಗಿ ಕಾಲದ ಬೆಳದಿಂಗಳು ಸುರಿದಂತೆ ನಿಲುವಂಗಿ ತೊಟ್ಟು ಮಂಡೆ ಮೇಲೆ ಮಲ್ಲಿಗೆ ಹೂವಿನಂತ ರುಮಾಲು ಕಟ್ಟಿ ಧೀಮ್ ಧೀಮ್ ಎಂದು ರಂಗಮಂಟಪಕ್ಕೆ ಬಂದವರು ತಾವು ದಾರಿ ಸ್ವಾಮಿ ನಿಶಾ ಸಂಚಾರ ಪ್ರೇಮಿ ಮೇದಿನಿ ತಟ ತಾಡಿತ ಕ್ಷೀರ ಸಾಗರ ಶಯನ ನಿಟಿಲ ನೇತ್ರನ ಕೃಪಾಕಟಾಕ್ಷದಿಂದ ದೊರೆತ ಕಸ್ಬುದರಿಕೆನ ಮಧುಪನ ಮದನ ಮಹೋತ್ಸವ ಸುಖ ಸಂಗೀತ ನಾಟ್ಯ ಸಂತೋಷಗಳನ್ನ ಪಡೆದು ಅನುಭವಿಸುವಂತ ಧೀರನಾದ ನನ್ನನ್ನು ತಡೆದು ನಿಲ್ಲಿಸುವ ಸೊಪ್ಪು ತಲೆಗೇರಿ ಈ ಎದುರು ನಿಂತ ಮನುಷ್ಯ ನೀನು ಹಾರೋ ನಿನ್ನ ನಾಮಾಂಕಿತವನ್ನು ಮೊದಲು ಸಾರು. ಗೊತ್ತಾಯ್ತು ಬಿಡಿ, ನೀವು ಈ ರಾಜ್ಯದ ಮಹಾಮಂತ್ರಿಗಳು. ಮಹಾಸ್ವಾಮಿ, ಈ ಸಾರಥಿಯ ಪ್ರಣಾಮಗಳನ್ನ ಸ್ವೀಕರಿಸಬೇಕು. ಮೂರ್ಖ ಸಾರಥಿ ಈಳು ವೇಷವ ಧರಿಸಿ ಕಣ್ಣಿಗತ್ತಿರ ಹಿಡಿದು ನಗನಾಣ್ಯಗಳನ್ನ ದೋಚಿ ಯಶೋಚರಿತನಾದ ಈ ಚೋರ ಚತುರನನ್ನು ಮಂತ್ರಿ ಕಂತ್ರಿ ಅಂತ ಕರೆದು ನನ್ನ ಅಕೊಂಡ ಕೀರ್ತಿಗೆ ಅಪಚಾರ ಮಾಡ್ತೀರೋ? ಏನು ನೀನು ಚೋರನ? ಸಾರಥಿ, ಹೆದರುವವರನ್ನು ಹೆದರಿಸಿ ನನಗೆ ಅಭ್ಯಾಸವಿಲ್ಲ. ನಾನು ಲಕ್ಷ್ಮಿಯ ಮಗ ಧನವಂತ, ನಾರಾಯಣನ ಮಗ ಮನ್ಮತ. ವೃತ್ತಿಯಲ್ಲಿ ಚೋರ, ಪ್ರವೃತ್ತಿಯಲ್ಲಿ ಜಾರ. ಚೋರ ಶಿಖಾಮಣಿಗಳೇ, ಪುರಾಣ ಇತಿಹಾಸದಲ್ಲಿ ಈ ಚೋರರೆಲ್ಲ ಕತ್ತಲಿಗೆ ಹೊಂದುವಂತ ಕರಿ ಬಟ್ಟೆ ಧರಿಸ್ತಾರೆ ಅಂತ ತಿಳಿದಿದ್ದೆ. ಆದ್ರೆ ನೀವು ಈ ಬಿಳಿ ಬಟ್ಟೆ ಧರಿಸಿದಿರಿ? ಹೌದು, ಬಿಳಿ ಬಟ್ಟೆ ಧರಿಸಿದ್ದೇನೆ. ಹಾಕೋ ವೇಷಕ್ಕೂ ಮಾಡೋ ಕಸುಬು ಏನ್ ಸಂಬಂಧ? ನಾನು ಈ ಕಸುಬಿಗೆ ಹೊಸಬನಾಗಿದ್ದಾಗ ಕರಿ ಬಟ್ಟೆ ಹಾಕೊಳ್ತಿದ್ದೆ. ಒಮ್ಮೆ ನೋಡು, ಹಾಲೂರು ಸಂತೆಗೆ ಕಳ್ತನ ಮಾಡಕಿ ಅಂತ ಹೋಗಿದ್ದೆ. ಅಲ್ಲೊಬ್ಬ ಬಡೂಪು ಮುದುಕ ತಾನೇ ಸ್ವತಃ ನೂತು ಮಗ್ಗದ ಮೇಲೆ ನೇರ್ಕೊಂಡು ಬಂದ ಬಿಳಿ ಬಟ್ಟೆಯನ್ನ ಮಾರುತ್ತಿದ್ದ. ಆ ಬಿಳಿ ಬಟ್ಟೆಯನ್ನ ನೋಡಿ ಬಾಯಲ್ಲಿ ನೀರು ಬಂತು. ಕೊಂಡುಕೊಳ್ಳ ಅಂತ ಹೆದರಿಸಿ ಬೆಲೆ ಕೇಳಿದೆ. ಆದ್ರೆ ಆ ಘಾಟಿ ಮುದುಕ ಹೆದರ್ಲಿಲ್ಲ, ಬೆಲೆಯೂ ಹೇಳಿಲ್ಲ. ಮುಂದೇನು ನನ್ನ ಮುಖ ನೋಡಿ ನಕ್ಕು ಹತ್ರ ಕರೆದು ತುಳಿ ಮೇಲೆ ಕೈ ಇಟ್ಟು ಸೌರಿ, ಕಳ್ಳನಾದರೂ ಬಟ್ಟೆ ಬೆಲೆ ಕೇಳುತ್ತಿದ್ದೀಯಲ್ಲಪ್ಪ. ಈ ಬಿಳೆ ಬಟ್ಟೆ ಕಳ್ಳರಿಗಿಂತ ನೀನೇ ವಾಸಿ ಅಂತೇಳಿ ಈ ಬಿಳೆ ಬಟ್ಟೆ ಕೊಟ್ಟೆ ಬಿಟ್ಟ. ಅದೇನೋ ಗೊತ್ತಿಲ್ಲ, ಈ ಬಿಳೆ ಬಟ್ಟೆ ಹಾಕೊಂಡ್ಮೇಲೆ ಅದೇನು ಮಾಯವೋ ಕಳ್ಳತನ ಮಾಡಿದ್ರೆ ಹಾಡು ಹಗಲೇ ಮಾಡಬೇಕು ಅನಿಸ್ತಾ ಇದೆ. ಚಾರು ಗುಣಾಂಕಿತ ಚೋರ ಶಿಖಾಮಣಿಗಳೇ, ತಾವು ಈ ರಂಗಕ್ಕೆ ದಯ ಮಾಡಿಸಿದ ಕಾರಣ ತಿಳಿಸ್ಬೇಕ್ರಿ. ಅಯ್ಯೋ ಸಾರಥಿ, ಚಿತ್ತ ಬಿಟ್ಟು ಕೇಳು. ಹೇಳ್ರಿ. ಅಂಗ ವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಇತ್ಯಾದಿ ದೇಶಗಳನ್ನ ಸುತ್ತಿ ಲೋಕ ಸಂಚಾರ ಮಾಡಿ ಚೋರ ವೃತ್ತಿಯಲ್ಲೇ ಪ್ರವೀಣನಾದ ನನಗೆ ಆನೆಗೆ ಮದ ಏರಿದಂತೆ, ನಾಯಿಗೆ ಬೆದೆ ಏರಿದಂತೆ, ಊಳಿಗೆ ಕೊಂಬು ಮನಚಾದಂತೆ, ಹೊತ್ತೇರಿ ಬಿಸಿಲಾಗುವಂತೆ ನನಗೆ ಯೌವನೋದಯವಾಗಿ ಬಿಟ್ಟಿದೆ. ಅದು ಸರಿಯೇ, ಈ ಯೌವನಕ್ಕೆ ಇವನು ಕಳ್ಳ ಸುಳ್ಳ ಒಳ್ಳೆಯವನನ್ನು ಭೇದ ಎಲ್ಲ ಐತ್ರಿ. ಅಲ್ಲ ಸಾರಥಿ, ನಾನು ಕಳ್ಳನಾದರೂ ವೀರನೆಂದು ತಿಳಿದು ನನಗೆ ಕಣ್ಣನ್ನು ಧಾರೆ ಎಳೆದು ಕೊಡೋರು ಬೇಕಾಗಿದ್ದಾರೆ. ನನ್ನ ಅಂಗ ಸುಖಕ್ಕೂ ನನ್ನ ಸಂಘ ಸುಖಕ್ಕೂ ಹೊಂದುವಂತ ಸುಂದರಿಯನ್ನ ತೋರಿಸು.
ನಾನು ಈಗಲೇ ಆಕೆಯನ್ನ ಅಪಹರಿಸಿ ಬಿಡ್ತೇನೆ. ಮಹಾನುಭಾವ್ರ ದನ ಕಣಕಗಳನ್ನು ಕದ್ದು ದಕ್ಕಿಸ್ಕೊಂಡಂಗ ಈ ಕಣ್ಣೇರನ್ನು ಕದ್ದು ದಕ್ಕಿಸ್ಕೊಳಕಾಗಲ್ಲ ನೋಡ್ರಿ. ಹಂಗ ಈ ಜಗತ್ತಿನ ಯಾವ ಕಣ್ಣೀರಲ್ಲಿಯೂ ದೇಹ ಮನಸ್ಸು ಇಡಿಯಾಗಿರುದಿಲ್ರಿ, ಬಿಡಿ ಬಿಡಿಯಾಗಿ ಕದ್ದು ಆಮೇಲೆ ಜೋಡಿಸ್ಕೊಳಕ್ ಪ್ರಯತ್ನ ಮಾಡ್ಬೇಕು. ನೋಡ್ರಿ ಈ ನನ್ನ ಅರ್ಗೆ ಹಂಗ. ಹಾಗಾದ್ರೆ ಸಾರಥಿ, ಈ ದೇಹ ಮತ್ತು ಮನಸ್ಸು ಇವು ಎರಡರಲ್ಲಿ ಮೊದಲು ಯಾವುದನ್ನ ಕದಿಬೇಕು ಹೇಳೋ? ಚೋರ ಶಿಖಾಮಣಿಗಳ ತಾವು ಬಯಸಿದಂತ ಈ ಅಂಗ ಸುಖ ಆಗ್ಲಿ ಸಂಗ ಸುಖ ಆಗ್ಲಿ ಹಾದಿ ಬೀದ್ಯಾಗ ಹೊಂಚ್ಕೂ ತಪ್ಪರಿಸಿದಂಗಲ್ರಿ. ನನಗೂ ಏನ್ ಹೇಳ್ಬೇಕು ತಿಳಿಯವಾತು. ಥೋ ನೀನ ಹೋಗ. ಈ ಹೊರಸಭೆಯಲ್ಲಿ ಕುಳಿತಂತ ಅಕ್ಕ ಭಾವನೆ ನನ್ನ ಹರಿಯಕ್ಕೂ ಕಸಬಗೂ ಸಂಬಂಧವಿಲ್ಲವೆಂದು ನೀವು ಭಾವಿಸುವುದಾದ್ರೆ ಹೊರೆಯಾಗಿರುವ ನನಗೆ ತತ್ವ ಕಣ್ಣನ್ನು ತೋರಿಸಿ ನಾನೇ ಕೂತು ಬಂದು ಕದ್ದು ತರುತ್ತೇನೆ. ಅಲ್ಲ ಇವನಪ್ಪನ ಪ್ರೇಕ್ಷಕರು ದಯಮಾಡಿ ಕ್ಷಮಿಸ್ಬೇಕು. ಚೋರ ಶಿಖಾಮಣಿಗಳ ಹೆತ್ತ ಮಕ್ಕಳು ಬಾರಂತ ಯಾರಾದ್ರೂ ಚೋರ್ ಕೊಟ್ಟು ಮದುವೆ ಮಾಡ್ತಾರೇನ್ರಿ? ಅಪಹರಣ ಮಾಡಿದ್ರೆ ಮದುವೆ ಆಗ್ತೈತೇನ್ರಿ? ಮತ್ತಿನ್ನೇನ್ ಮಾಡ್ಬೇಕು ಹೇಳು? ನೋಡ್ರಿ ಚೋರ ಶಿಖಾಮಣಿಗಳ, ಈ ಹೆಣ್ಣು ಮಕ್ಕಳಿಗೆ ಮಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಬಂಗಾರದ ಆಸಿ ಬಾಳ ಇರ್ತೈತಿ ನೋಡ್ರಿ. ಅದಕ್ಕ ಮಣ ಬಂಗಾರ ಸುರಿದು ಮದುವೆ ಆಗ್ತಾನನ್ರಿ. ಆಗ ನೋಡ್ರಿ ಹೆಣ್ಣು ಬರ್ತಾರಂತ. ನನ್ನ ಒಪ್ಪಿಕೊಂಡು ಕೈ ಹಿಡಿಯೋದಾದ್ರೆ ಮಣಬಂಗಾರ ಏನು ಇಡೀ ರಾಜ್ಯವನ್ನೇ ಗೆದ್ದು. ದಯವಿಟ್ಟು ಕ್ಷಮಿಸಬೇಕು. ಕದ್ದು ಕದ್ದು ತಂದು ಆಕೆಯ ಪಾದಕ್ಕೆ ಇಡುತ್ತೇನೆ. ಸಮಾಧಾನ ಸಮಾಧಾನ. ರಂಗದ ಮೇಲೆ ಆಡಿದ ಮಾತು ಹುಸಿ ಆಗ್ಬಾರ್ದು ನೋಡ್ರಿ. ಯಾರಾದ್ರೂ ಒಪ್ಪಿ ಕೈ ಹಿಡಿದ ಬಿಡ್ತಾರೋ. ದೇಶ ಅಂದ್ರೆ ಕಡಿಮೆ ಆಗ್ತೇನ್ರಿ? ಸಂಪತ್ತು ಸಿಗೋದಾದ್ರ ಸಂತ್ಯಾಗ ಅರ್ಬಿ ಬೀಚ್ ಕುಣಿಯೋರಿರುವಾಗ ಇನ್ ನಿಮ್ಮ ಕಣ್ಯಾಲ ಅವಕಾಶ ಆಗೋದು ಬಿಡ್ರಿ. ವಸಂತ ಈಗ ನೋಡ್ರಿ ಈ ಕಡೆ ಯಾರೋ ಬರಾಕತ್ತಾರೋ. ಸಾನಿದ ನಿದ ಪದ ಪಮ ಪಮ ಗಮ ಗರೆ ಗರೆ ಸರೆ ಮಪನಿ ಸ ಮಪನಿ ಸ ಮಪನಿ ತಾಳಲಾರೆ ಇನ್ನು ನಾನು ಕೇಳೆ ಸತಿಯಡೆ ಚಲುವ ಹಿಂದುಕಾರ ಸುಮನ ಬಾಣ ಕೂಡಿ ಹೊಡೆದನೆ. ತಾಳಲಾರೆ ಇನ್ನು ನಾನು ಕೇಳೆ ಸತಿಯಡೆ ಚಲುವ ಹಿಂದುಕಾರ ಸುಮನ ಬಾಣ ಕೂಡಿ ಹೊಡೆದನೆ. ಬಂದು ಎದುರು ನಿಂತ ಸೊಬಗು ಕಾಮನರಗಿಣಿ, ಬಂದು ಎದುರು ನಿಂತ ಸೊಬಗು ಕಾಮನರಗಿಣಿ. ಗಂಧಬೆವರಿನ ಸುಮ ಸುಹಾಸಿನಿ ನೀನು, ಗಂಧಬೆವರಿನ ಸುಮ ಸುಹಾಸಿನಿ ಮಂದಗಾಮಿನಿ. ಕಣ್ಣ ಬಯಕೆ ಪೇಳುತ್ತಿರುವುದು ಕೇಳಿ ರಮಣಿಗೆ, ಪೇಳುತ್ತಿರುವುದು ಕೇಳಿ ರಮಣಿಗೆ. ಜಗದ ಪುರುಷ ತನಗೆ ವೈರಿ ಮಗನ ಸಾರಥಿ, ಏಕಾಏಕಿ ಮುಂಗಾರನ ಮಿಂಚು ಹೊಡೆದಂಗೆ ರಂಗದ ಸಂದು ಗೊಂದನೆಲ್ಲ ಬೆಚ್ಚಿಗೆ ಮಾಡು ಹಂಗೆ ಬಂದು ನಿಂತ ಈ ಸುಂದರಿ ಯಾರು ವಿಚಾರಿಸಿರುವ? ಅಮ್ಮ ತಾವು ವಸಂತ ಸೇನೆ ನಿಲ್ಲು. ಅಣ್ಣಯ್ಯ ಸಾರಥಿ ಹಾಸು ಮಂಚದ ಮೇಲೆ ಲೇಸಾಗಿ ಕುಳಿತು ನೀಲಾಂಜನ ದೀಪವನ್ನು ಉರಿಸಿ ಪುರುಷ ಸಾಕ್ಷಾತ್ಕಾರಕ್ಕೆ ಹಂಬಲಿಸಿ ಶೃಂಗಾರಗೊಂಡ ಕಾಮದ ಕೈಗೊಂಬೆ ಈ ನಮ್ಮ ಸಖಿ ವಸಂತ ಸೇನೆ ಎಂದು ತಿಳಿಯುವಂತವನಾಗು. ಓಹೋ, ನಾನು ಅಂದ್ಕೊಂಡೆ ಈ ಹಾದರ್ಗಿತ್ಯಾರ ಅಲಂಕಾರ ಚಂದ, ಗರತಿಯರ ಅಂತರಂಗ ಚಂದ ಅಂತ. ಏನಂದ್ರೆ? ಏನಿಲ್ಲ ಏನಿಲ್ಲ ಏನಿಲ್ಲ. ಅಮ್ಮ ವಸಂತ ಸೇನೆ, ತಾವು ಈ ವರಸಭೆಗೆ ಬರಲು ಕಾರಣವೇನಮ್ಮ? ಅದು ವಸಂತ ಸೇನೆ ನಿಲ್ಲು. ಅಣ್ಣಯ್ಯ ಸಾರಥಿ, ಇವಳು ನಮ್ಮ ಸೋದರತೆ ಮಗಳು.
ನಮ್ಮ ಅತ್ತೆ ಸಾಯುವಾಗ ಈಗ ಇನ್ನು 10 ವರ್ಷದ ಕೂಸು. ಈ ಹುಡುಗಿನ ನನ್ನ ಹುಡಿಲೇ ಹಾಕಿ ದೊರೆಗಳ ಕೈಯಲ್ಲಿ ಮೀಸಲು ಮುರಿಸಿ ದೊರೆಸಾನಿ ಮಾಡಿಬಿಡು ಅಂತ ಹೇಳಿ ಸತ್ತಳು. ನಾನು ದೇಶಗಳು ತಿರುಗಿ ದೊರೆಗಳ ಸಾವಾಸ ಬಯಸಿ ಇಲ್ಲಿಗೆ ಬಂದೆ. ಈ ದೇಶದ ರಾಜನು ಇಬ್ಬರೆಂಡಿರ ಗಂಡ 3 ಸಿಂಹಕೊಳ್ತೇನೆ ಅಂತ ಕಾಡಲ್ಲೇ ಬಿದ್ದಿತ್ತಾನಂತೆ. ಅಯ್ಯೋ ನನ್ನ ಹಣೆ ಬರವೇ ಅಂತ ಅನ್ಕೊಳ್ಳುವಾಗ ಕನ್ಯಾದಾನ ಮಾಡಿದ್ರೆ ರಾಜ್ಯ ಕೊಡ್ತೀನಿ ಅಂತ ಈ ಮಂತ್ರಿ ಭಾವ ಮೈದುನ ಹೇಳಿದ್ದು ಕೇಳಿಸಿಕೊಂಡು ಒಂದೇ ಉಸಿರಿನಲ್ಲಿ ಅಂತ ಓಡಿ ಬಂದೆ. ಚೋರ ಶಿಖಾಮಣಿಗಳ ಯಾಕೆ ಸುಮ್ಮನಿದ್ದೀರಿ? ಕನ್ನೆ ಅಂತ ಬಡಬಡಿಸ್ತಾ ಇದ್ರಲ್ಲ, ಹಾದಿ ಸರಿ ಮಾಡುವಂಗಿದ್ರು ನೋಡ್ರಿ, ನಾನ ಮುಂದೆ ನಿಂತ ಅಕ್ಕಿ ಕಾಳು ಹಾಕಿಸ್ಬಿಡ್ತೀನೋ. ಛೇ, ರಾಜ್ಯವನ್ನ ಕದ್ದು ತರುತ್ತೇನೆ ಅಂದಿದ್ದೇ ತಪ್ಪಾಯ್ತಲ್ಲ. ಹಾಗಂತ ಆಕೆಯನ್ನ ಬಿಡಕ್ಕೂ ಮನಸ್ಸಾಗ್ತೇನೆ. ಏನ್ ಮಾಡೋದು? ಹಾ, ಎಲೆ ಸುಂದರಿ, ನಿನ್ನ ಪ್ರಥಮ ದರ್ಶನದಿಂದಲೇ ನಾನು ಸ್ಮರವಶನಾಗಿದ್ದೇನೆ. ನಿನಗೆ ನಿನ್ನ ಎದುರಿರೋ ಈ ಶೂರ ಬೇಕೋ ಅಥವಾ ಬರಗಾಲ ಬಂದು ಬರಡಾದ ಈ ರಾಜ್ಯ ಬೇಕು? ನನಗೆ ವಸಂತ ಸೇನೆ ನಿಲ್ಲು. ಮನ್ಮತ, ನಮಗೆ ನೀನು ಬೇಕು, ಈ ರಾಜ್ಯವೂ ಬೇಕು. ಚೋರ ಶಿಖಾಮಣಿಗಳ ಬರ್ರಿ. ಇಂಥವ್ರು ಸಹವಾಸ ಬಹಳ ಕಷ್ಟ ನೋಡ್ರಿ. ಹ್ಯಾಂಗೋ ಬಾಯ್ ತಪ್ಪ ಹೇಳ್ಬಿಟ್ಟಿರಿ, ದೇಶವನ್ನು ಕದ್ದು ತರುತ್ತೇನೆ ಅಂತ. ಅದ್ರೊಂದು ಮಾಡ್ಬಿಡ್ರಿ. ಕಸುಬುದಾರರಿಗೆ ಮಂತ್ರಿ ಪದವಿ ಏನು ಕಷ್ಟ ಆಗಲ್ ಬಿಡ್ರಿ. ನೋಡು, ಮಂತ್ರಿ ಆಗೋದು ನಾಟಕದಲ್ಲಿ ಬಣ್ಣ ಹಚ್ಕೊಂಡಷ್ಟು ಸುಲಭ ಅಲ್ಲವೋ ಸಾರಥಿ? ಮುಚ್ಚು ಬಾಯ್. ಮಂತ್ರಿ ಆದಷ್ಟು ಸುಲಭ ಅಲ್ಲ. ನಾಟಕದಲ್ಲಿ ಪಾತ್ರ ಮಾಡುದು. ಕಡೆ ಪಕ್ಷ ಮುಖದ ಮೇಲೆ ಬಣ್ಣ ಇರೋವರೆಗಾದ್ರೂ ಪ್ರಾಮಾಣಿಕವಾಗಿರ್ಬೇಕಾಗ್ತದೆ. ದಯವಿಟ್ಟು ಕ್ಷಮಿಸಬೇಕು ಸಾರಥಿ. ಹಾಗಾದ್ರೆ ಆಕೆಯನ್ನ ಅಪಹರಿಸಿ ಬಿಡಲೇನು? ಆ ಸುಂದರಂಗಿ ಜೊತೆ ಆ ಮಂಗಳಂಗಿನೂ ಅಪಹರಿಸಬೇಕಾಗ್ತದೆ. ವಸಂತ ಸೇನೆ, ಎಲೆ ವೀರಪುರುಷನೇ, ವಿವಾಹ ಪದ್ಧತಿಗಳಲ್ಲಿ ಅಪಹರಣ ಪದ್ಧತಿಯೂ ಇದೆ ಎಂದು ಕೇಳಿಬಲ್ಲೆನು. ಹರೆಯದ ಭಾರದಿಂದ ತೊಳಲುತ್ತಿರುವ ನನ್ನನ್ನು ಅಪಹರಿಸಿಯಾದರೂ ವಿವಾಹವಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೆದರಬೇಡ ಸುಂದರಿ, ನೀನೇ ನನ್ನನ್ನು ವರಿಸುವ ಮಾತನಾಡಿದ್ದೀಯೆ. ನಾನು ಹೇಳಿ ಅಲ್ಲ, ಇದು ಪಂಚಭೂತಗಳ ಸಾಕ್ಷಿಯಾಗಿ, ಸೂರ್ಯ ಚಂದ್ರ ಸಾಕ್ಷಿಯಾಗಿ, ಸಮಸ್ತರ ಸಮಕ್ಷಮದಲ್ಲಿ ನಿನ್ನನ್ನು ವೇಷಾಂಗನೆಯಾಗಿ ಸ್ವೀಕರಿಸುತ್ತೇನೆ. ಏನಂದೆ? ನಿನ್ನ ಬಾಯಿಗೆ ಎಕಡ ತುರ್ಕ. ರಾಜ್ಯ ಕನ್ಯಾದಾನ ಮಾಡಿದ್ರೆ ರಾಜ್ಯ ಕೊಡ್ತೀನಿ ಅಂತ ಅಂದವನು ಹತ್ರ ಬಂದ್ರೆ ಅಲ್ಲೆನ್ಸಿ ನೋಡಿದ್ರು ಅನ್ನೋ ಹಾಗೆ ವೇಷ ಮಾಡ್ಕೊಂತೀನಿ ಅಂತೀಯ. ಹುಷಾರು, ಕಿತ್ತಿ ಕೈಯ ಕೊಟ್ಬಿಟ್ಟೇನು. ಸಾರಥಿ, ಇದು ಕಚ್ಚುತ್ತೋ ಬೊಗಳುತ್ತೋ? ಹಸಿವಾದ್ರೆ ಹಿಂಡ್ಕೊಂಡು ಕುಡ್ದೇ ಬಿಡ್ತದೆ. ಛೇ, ಅವಮಾನ. ನನಗೆ ಸ್ವಾಭಿಮಾನ ಕೆರಳ್ತಾ ಇದೆ. ನನಗೆ ಒಂದು ಚೆಂಬು ನೀರಿದ್ರೆ ಕೊಡ್ತೀನು. ಏಕೆ ಬೈಲ್ ಕಡೆ ಹೋಗ್ಬೇಕೇನು? ಅಪಹಾಸ್ಯವಲ್ಲವೋ ಸಾರಥಿ? ಈ ರಾಜ್ಯವನ್ನ ಕದ್ದು ಸುಂದರಿಗೆ ಕೊಡುವುದಕ್ಕಾಗಿ ನಾನು ಗಂಗೆಯನ್ನ ಮುಟ್ಟಿ ಪ್ರಮಾಣ ಮಾಡಬೇಕು. ಗಂಗಾಮಯ್ಯನೇ ಮುಜೆ ಬುಲಾಯ. ರಾಜ್ಯ ಕದಿಯವರೆಲ್ಲ ಹೀಗೆ ಗಂಗೆ ಮುಟ್ಟು ಪ್ರಮಾಣ ಮಾಡಲಿಲ್ಲ. ನೀವೊಂದು ಕೆಲಸ ಮಾಡಿ, ಈ ರಂಗಸ್ಥಳನೇ ಮುಟ್ಟು ಪ್ರಮಾಣ ಮಾಡಿ. ಆಯ್ತು, ಹಾಗಾದ್ರೆ ಇದು ಪ್ರಮಾಣ ಮಾಡಿದ್ದೀನಿ. ಈ ರಾಜ್ಯ ಕದ್ದು ತರುವವರೆಗೂ ಈಕೆ ನನಗಾಗಿ ಕಾಯ್ದಿರಬೇಕು. ಹಾಗಂತ ಆಕೆಯು ಪ್ರಮಾಣ ಮಾಡಲಿ. ಹಾಗಾದ್ರೆ ಅವಳು ಮುದುಕಿ ಆಗೋದ್ರೊಳಗೆ ನೀವು ಬರೋ ನಂಬಿಕೆ ಇದೆಯೇನೋ? ಸಾರಥಿ, ನನಗೆ ಬರೇ 3 ವಾರ ಗಡುವು ಸಾಕು. ಆಕೆ ಪ್ರಮಾಣ ಮಾಡಲಿ. ಯಾಕೆ ತೆಪ್ಪಗಾದ್ಲಲ್ಲ? ಅಮ್ಮ ವಸಂತ ಸೇನೆ, ಏನಂತೀರಮ್ಮ? ವಸಂತ ಸೇನೆ ನಿಲ್ಲು. ಏನು? ಏನಿಲ್ಲ. ಹೆಂಗಸೂರು ಸುಮ್ಮನಿದ್ದಾರೆ ಅಂದ್ರೆ ಸಂಪೂರ್ಣ ಸಮ್ಮತಿ ಇದೆ ಅಂತಾನೆ ಅರ್ಥ.
ಅವರಾದ್ರೂ ಪ್ರಮಾಣ ಮಾಡಿದಂತಾಯ್ತು. ಇನ್ನು ಚೋರ ಶಿಖಾಮಣಿಗಳ ನಿಮ್ಮ ಮುಂದಿನ ಕಾರ್ಯಕ್ಕೆ ಸನ್ನದ್ಧರಾಗಿ. ಅಣ್ಣಯ್ಯ ಸಾರಥಿ, ನೀವು ಅವರನ್ನ ಮಾತಿಗೂ ಚೋರ ಶಿಖಾಮಣಿಗಳೇ ಅಂತ ಕರ್ತಿದ್ದೀರಿ ಅಲ್ವಾ? ಅದು ಅವರ ಹೆಸರು ಇಲ್ಲ ಕಸುಬು? ಅದು ಅವ್ರ ಹೆಸರು ಅಲ್ಲ, ಕಸುಬು ಅಲ್ಲ, ಅದು ಅವರ ಬಿರುದು. ಇಂಥ ಸ್ತ್ರೀಯರ ಮನಸ್ಸನ್ನ ಕದಿಯೋದ್ರಲ್ಲಿ ಅವರು ಎತ್ತಿನ ಕೈ. ಈಗ ನೋಡಿ, ನೀವೇ ನಿಮ್ಮ ಮನಸ್ಸನ್ನ ಕಳ್ಕೊಂಡ್ ಬಿಟ್ರಲ್ಲ. ಇಂಥ ಗಂಡಸರು ಲಕ್ಷಕ್ಕೋ ಕೋಟಿಗೋ ಒಬ್ರು. ಸಾರಥಿ, ಹೀಗೆ ಬರುವಂತವನ ಬಂದೆ ಸ್ವಾಮಿ. ಏನಪ್ಪ ಇದು ಮಹಾರಾಣಿ ಚಿಕ್ಕಮ್ಮಣ್ಣಿಯವರ ಶಾಸನ. ತೆಗೆದುಕೋ, ಇದನ್ನು ಎಲ್ಲರಿಗೂ ಸಾರುವಂತವನಾಗು. ಆಗ್ಲಿ ಸ್ವಾಮಿ. ಸಮಸ್ತ ಪ್ರಜೆಗಳು ಚಿತ್ತೈಸಿ ಕೇಳಬೇಕು. ಮಹಾರಾಜಾದಿರಾಜ ಏಕಾಂಗ ವೀರ ಶ್ರೀ ನರೇಂದ್ರ ಮಹಾರಾಜರ ಹೃದಯ ಸಿಂಹಾಸನಾರೂಢರಾಗಿರುವ ಚಿಕ್ಕ ಮಹಾರಾಣಿಯವರ ತಂದೆಯವರು ವೈಕುಂಠ ಕೈಲಾಸವಾಸಿಗಳಾಗಿ ವರ್ಷವಾಯಿತು. ಅವರ ಆತ್ಮಶಾಂತಿಗೆ ನಡೆಸಲಾಗುತ್ತಿರುವ ಈ ಪುಣ್ಯ ಕಾರ್ಯದ ನಿಮಿತ್ತವಾಗಿ ದಂಪತಿಗಳು ನಿಮ್ಮ ನಿಮ್ಮ ವಿಲಾಸ ಗೃಹದಲ್ಲಿಯೇ ಇದ್ದು ವಿನೋದರತಿ ವಿಲಾಸಗಳನ್ನ ನಡೆಸಲೇಬೇಕು. ನಾಳೆಯಿಂದ 11 ದಿನಗಳ ಕಾಲ ಯಾರು ಸಹ ತಮ್ಮ ತಮ್ಮ ಮನೆಗಳನ್ನು ಬಿಟ್ಟು ಹೊರಬರುವ ಹಾಗಿಲ್ಲ. ಹಾಗೇನಾದರೂ ಬಂದರೆ ಅವರಿಗೆ ಉಗ್ರ ಶಿಕ್ಷೆ ವಿಧಿಸಲಾಗುವುದು. ಯಾರ ಮನೆಯಲ್ಲಾಗಲಿ ಮುಖದಲ್ಲಾಗಲಿ ದುಃಖ ಸಂಕಟಗಳು ಕಂಡು ಬಂದರೆ ಅವರನ್ನು ಆಣೆಯ ಕಾಲಿಗೆ ಕಟ್ಟಿ ಎಳೆಸಲಾಗುವುದು. ಈ 11 ದಿನಗಳ ಕಾಲ ಯಾರ ಮನೆಯಲ್ಲಿಯೂ ಸಾವು ನೋವುಗಳು ಇರಲೇಬಾರದು. ಸಾಯುವವರು ಈ ಅವಧಿ ಮುಗಿದ ನಂತರ ಸಾಯಬಹುದು. ಸಮಸ್ತ ಪ್ರಜೆಗಳು ನಗುತ್ತಲೇ ಇರಬೇಕು. ಎಲ್ಲವೋ ಸಾರ್ಥಿ, ಹೀಗೆ ಬಾ. ಬಂದೆ ಸ್ವಾಮಿ. ಏನಪ್ಪಣೆ? ಇದು ಪಟ್ಟದ ಮಹಾರಾಣಿಯಾದ ದೊಡ್ಡಮ್ಮಣ್ಣಿಯವರ ಶಾಸನ. ತೆಗೆದುಕೋ, ಇದನ್ನು ಕೇರಿ ಕೇರಿಗಳಲ್ಲಿ ಸಾರುವಂತವನಾಗು. ಆಗ್ಲಿ ಸ್ವಾಮಿ. ಅಯ್ಯ ನಾಗರಿಕರೇ, ಕ್ರೂರ ಸಿಂಹವನ್ನು ನಿರಾಯುಧರಾಗಿ ಕೊಂದು ಯಶೋನಿಧಿಗಳಾದ ನರೇಂದ್ರ ಮಹಾರಾಜರ ಪಟ್ಟ ಮಹಿಷಿಯವರ ತಾಯಿಯವರು ಮುತ್ತೈದೆ ಸಾವನ್ನಪ್ಪಿ ವರ್ಷವಾಯಿತು. ನಾಳೆಯಿಂದ ಮಹಾಮಾತೆಯವರ ವಾರ್ಷಿಕ ಪುಣ್ಯತಿಥಿ. ಆ ಪ್ರಯುಕ್ತ ಅರಮನೆಯಲ್ಲಿ ಸುಮಂಗಳೆಯರಿಗೆ ಭೂರಿ ಭೋಜನ ಬಾರಿ ಬಾಗಿನಗಳನ್ನು ನೀಡಲಾಗುತ್ತದೆ. ಹಾಗಾಗಿ ಪಟ್ಟಣದ ಸುಮಂಗಳೆಯರೆಲ್ಲರೂ ಅರಮನೆಗೆ ಬಂದು ದೈವಾಧೀನರ ಆತ್ಮಕ್ಕೆ ಪುಣ್ಯಲೋಕ ಶಾಶ್ವತವಾಗುವಂತೆ ಭೋಜನ ಮಾಡಿ ಬಾಗಿನ ಸ್ವೀಕರಿಸಬೇಕು. ಒಂದು ವೇಳೆ ಅರಮನೆಗೆ ಬರದಿರುವ ಸುಮಂಗಳೆಯರಿಗೆ ದಂಡ ಹಾಕಲಾಗುತ್ತದೆ. ಅರಮನೆಗೆ ಬರುವ ಸುಮಂಗಳೆಯರನ್ನು ಯಾರಾದರೂ ತಡೆದರೆ ಅವರಿಗೆ ಕ್ರೂರ ಶಿಕ್ಷೆ ವಿಧಿಸಲಾಗುತ್ತದೆ. ದಂಪತಿಗಳು ತಮ್ಮ ಕೋಣೆಗಳಿಂದ ಹೊರಬಂದರೆ ಉಗ್ರವಾದ ಶಿಕ್ಷೆ. ಅರಮನೆಗೆ ಬರದೇ ಇರುವ ಮುತ್ತೈದೆಯರಿಗೆ ಉಗ್ರವಾದ ಶಿಕ್ಷೆ. ಚಿಕ್ಕ ರಾಣಿಯವರ ಆಜ್ಞೆ, ದೊಡ್ಡ ರಾಣಿಯವರ ಆಜ್ಞೆ. ಮತ್ತೊಮ್ಮೆ ಚಿಕ್ಕ ರಾಣಿಯವರ ಶಾಸನವನ್ನು ಎಲ್ಲರಿಗೂ ಸಾರುವಂತವನಾಗು. ಆಗ್ಲಿ ಸ್ವಾಮಿ, ಆಗ್ಲಿ ಸ್ವಾಮಿ. ಎಲ್ಲವೋ ಸಾರ್ಥಿ,
ದೊಡ್ಡ ರಾಣಿಯವರ ಶಾಸನವನ್ನು ಸಾರುವಂತವನಾಗು. ಚಿಕ್ಕರಾಣಿ, ದೊಡ್ಡ ರಾಣಿ, ಚಿಕ್ಕರಾಣಿ, ದೊಡ್ಡ ರಾಣಿ, ಚಿಕ್ಕದು, ದೊಡ್ಡದು, ದೊಡ್ಡದು. ಯಾರಾದ್ರೂ ಕಾಪಾಡಿ, ನಾನು ಸಾಯ್ತಾ ಇದ್ದೀನಿ. ಈ ಅವಧಿಯಲ್ಲಿ ಯಾರೂ ಸಾಯುವಂತಿಲ್ಲ. ಹೌದಲ್ಲ? ಇಲ್ಲ ರಾಜ್ಭಟ್ರೆ, ನೋಡಿ ನಾನು ಆಗ್ತಾ ಇದ್ದೀನಿ. ಅದೇನಂದ್ರೆ ಈ ಅಭಿನಯದಲ್ಲಿ ಕೆಲವೊಮ್ಮೆ ಅತ್ತರೆ ನಕ್ಕಂತೆಯೂ ನಕ್ಕರೆ ಅತ್ತಂತೆಯೂ ಅರ್ಥ ಇರ್ತದೆ. ನೋಡಿ, ಈ ಪಟ್ಟಣದಲ್ಲಿ ಯಾರಿಗೂ ಸಾವು ನೋವು ಸಂಕಟಗಳೇ ಇಲ್ಲ. ತೆರಿಗೆ, ಲಂಚ, ದರೋಡೆ, ದೌರ್ಜನ್ಯ, ಅತ್ಯಾಚಾರ, ಎಡ ಬಲ, ಅರಾಜಕತೆ ವೈರಸ್ಸುಗಳನ್ನ ಅರಗಿಸಿಕೊಂಡು ಈ ದೇಶದ ಜನ ಸಂಕಟ ಪಡೋದೇ ಮರ್ತು ಬಿಟ್ಟಿದ್ದಾರೆ. ನನಗಂತೂ ಇತ್ತೀಚೆಗಾದಷ್ಟು ಸಂತೋಷ ಯಾವ ದೇಶದ ಯಾವ ಕಾಲದಲ್ಲೂ ಆಗಿರ್ಲಿಲ್ಲ. ನೋಡಿ, ನಗು ಎನ್ನುವುದು ನನ್ನ ಉಸಿರಾಟವೇ ಆಗ್ಬಿಟ್ಟಿದೆ. ನಾಗಪ್ಪ, ನಾಗವೇ ನಾಗರವ, ಯಾಕೆ ಸುಮ್ಮನೆ ಕುಂತಾರೆ ನಾಗರಪ್ಪ? ನರನಾಡಿಯಲು ನಗು ನಗು, ಹಸಿದ ಹೊಟ್ಟೆಯಲು ನಗು ನಗು. ನರನಾಡಿಯಲು ನಗು ನಗು, ಹಸಿದ ಹೊಟ್ಟೆಯಲು ನಗು ನಗು. ನರನಾಡಿಯಲು ನಗು ನಗು, ಹಸಿದ ಹೊಟ್ಟೆಯಲು ನಗು ನಗು. ಮುರಿದ ಮನೆಯಲು ನಗು ನಗು, ಹೆರಿಗೆ ನೋವಲು ನಗು ನಗು. ಹುಟ್ಟಿದ ಕೂಸಿಗೂ ನಗು ನಗು, ದೇಶ ಪ್ರೇಮದ ನಗು ನಗು. ಕೊರೋನಾ ವೈರಸ್ ನಗು ನಗು, ಕ್ವಾರಂಟೈನ್ ನಗು ನಗು. ವ್ಯಾಕ್ಸಿನೇಷನ್ ನಗು ನಗು. ಡೋಲೋ 650 की ಅದು ಹಾಗಲ್ಲ ಕಣಪ್ಪ. बोलो डोलो 650. ಮಿತ್ರ, ಒಬ್ಬ ಹೆಂಡತಿಯನ್ನೇ ಕಟ್ಟಿಕೊಂಡು ಕೊಡಬಾರದ ಕಷ್ಟಪಡುತ್ತಾರೆ. ಅದರಲ್ಲಿ ನಿನಗೆ ಇಬ್ಬಿಬ್ಬರು ಹೆಂಡತಿಯರು. ಈ ಲೋಕದಲ್ಲಿ ನಿನಗೆ ಅನ್ಯ ಶತ್ರುಗಳೇ ಇಲ್ಲ. ನಿನ್ನ ಪಾಡು ನೋಡಿದ್ರೆ ನನಗೆ ಸಂಸಾರಕ್ಕಿಂತ ಸನ್ಯಾಸವೇ ಮೇಲೆನ್ನಿಸುತ್ತದೆ. ಹೌದು ಮಿತ್ರ, ಆಗ ಏನು ಮಾಡುವುದು? ಇರಲಿ, ಈಗ ನಡೆ ಬೇಟೆಯಾಡೋಣ. ಅಟ್ಟ ಏರೇವ್ರಿ, ನಾವು ಆಟ ಕಟ್ಟೇವ್ರಿ. ಅಟ್ಟ ಏರೇವ್ರಿ, ಹೊಸದೊಂದು ಪುರಾಣ ಹಚ್ಚೇವ್ರಿ. ನಾವು ಹೊಸದೊಂದು ಪುರಾಣ ಹಚ್ಚೇವ್ರಿ. ಮಹಾನಗರದ ಮಹಾಮನಗಳಿಗೆ ರಂಗದ ಮೇಲಾಡು ಲಿಂಗನೋ, ರಂಗದ ಮೇಲಾಡು ಲಿಂಗನ. ಮನ ತುಂಬಿದ ನಮನಗಳು, ಮನ ತುಂಬಿದ ನಮ್ಮ ಮನಗಳು. ಮಿತ್ರ, ಬೇಟೆಯಾಡುತ್ತಾ ಆಡುತ್ತಾ ನಾವು ದಾರಿ ತಪ್ಪಿದ ಹಾಗಿದೆ. ಆಹಾ, ಈ ಅರಣ್ಯ ಎಷ್ಟು ಮನೋಹರವಾಗಿದೆ. ನನಗಂತೂ ಬೇಟೆಯಾಡುವುದೇ ಬೇಡವೆನಿಸುತ್ತಿದೆ. ಹೌದು ಮಿತ್ರ, ಯಾವುದೋ ಕಲ್ಪನಾ ಲೋಕಕ್ಕೆ ಬಂದಿವೇನೋ ಎಂದು ಭ್ರಾಂತಿಯಾಗುತ್ತಿದೆ.
ಕಾಡುತ್ತಿವೆ. ಮಿತ್ರ, ನೀನು ಹೆಂಗಸರಂತೆ ಅನುಕರಣೆ ಮಾಡುವುದನ್ನು ನಿಲ್ಲಿಸು. ನೀನು ಸಿಂಹವನ್ನು ಕೊಂದ ಶೂರನಲ್ಲವೇ? ಮೊದಲು ನೀನು ಹಾಗೆ ಮಾಡುವುದನ್ನು ನಿಲ್ಲಿಸು. ನನಗೆ ನೋಡಲಾಗುತ್ತಿಲ್ಲ. ಕುಣಿದು ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ, ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಜಗವ ಮರೆತು ಉಲಿಯುವ ಹಾಡು ನಮ್ಮ ಜನ್ಮ ಪಾವನ, ಜಗವ ಮರೆತು ಉಲಿಯುವ ಹಾಡು ನಮ್ಮ ಜನ್ಮ ಪಾವನ. ಸುತ್ತಿ ಸುತ್ತಿ ಪುಟಿಯುವ ಗೆಜ್ಜೆ ಗಿಲಕ್ಕು ಮರೆತಿದೆ, ಸುತ್ತಿ ಪುಟಿಯುವ ಗೆಜ್ಜೆ ಗಿಲಕ್ಕು ಮರೆತಿದೆ. ಅತ್ತಲೊಂದು ಇತ್ತಲೊಂದು ಕೋಲ್ಮಿಂಚು ಹೊಳೆದಿದೆ, ಅತ್ತಲೊಂದು ಇತ್ತಲೊಂದು ಕೋಲ್ಮಿಂಚು ಹೊಳೆದಿದೆ. ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಧಿಮಿಕ್ಕು ಧುಮುಕುವ ಆಸೆ ಕಾಲಗೆಜ್ಜೆ ಭೂಮಿಗೆ, ಧಿಮಿಕ್ಕು ಧುಮುಕುವ ಆಸೆ ಕಾಲಗೆಜ್ಜೆ ಭೂಮಿಗೆ. ಲೋಕನಾಕ ಮೀರಿ ನಡೆದು ಏಕನಾದದೆಲ್ಲೆಗೆ, ಲೋಕನಾಕ ಮೀರಿ ನಡೆದು ಏಕನಾದದೆಲ್ಲೆಗೆ. ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ, ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಜಗವ ಮರೆತು ಉಲಿಯುವ ಹಾಡು ನಮ್ಮ ಜನ್ಮ ಪಾವನ. ಸ್ತ್ರೀಯರೇ, ಯಾರು ನೀವು? ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರೊಳಗೆ ನಿಮ್ಮದು ಯಾವ ಜಾತಿ? ನಾವಾದರೂ ಮಾನವ ಲೋಕದ ವೀರರು, ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೇವೆ. ಮಿತ್ರ, ನನಗೇಕೋ ನನ್ನ ಚಪ್ಪಲಿಗಳು ಭಾರವಾಗುತ್ತಿದೆ. ಈ ಖಡ್ಗವನ್ನು ಎತ್ತಲು ಶಕ್ತಿ ಇಲ್ಲದಂತಾಗಿದೆ. ಮಿತ್ರ, ನನ್ನ ಎದೆಯೇಕೂ ನನಗೆ ಬಿಗಿದಂತೆ ಭಾಸವಾಗುತ್ತಿದೆ. ಮಿತ್ರ, ನನಗೂ ಸಹ. ಏಕೆ ಹೀಗೆ ನಗುತ್ತೀರಿ? ನಮಗೆ ಈ ವಿಲಕ್ಷಣವಾಗಲು ಅನುಭವವಾಗಲು ಕಾರಣವಾದರೂ ಏನು? ನೀವೇ ಮಾಟಮಂತ್ರ ಮಾಡಿ ನಮ್ಮನ್ನ ಈ ಸ್ಥಿತಿಗೆ ತಂದಿರೋ ಹೇಗೆ? ಎಚ್ಚರ! ನಾನು ನಿರಾಯುಧನಾಗಿ ಸಿಂಹವನ್ನು ಕೊಂದಂತ ರಾಜ ನರೇಂದ್ರ. ಗೆಳತಿಯರೇ, ಸಂತೈಸಿಕೊಳ್ಳಿ. ಇದು ಅಗ್ನಿನೇತ್ರ ಮಹಾಶ್ರೀಗಳ ತಪೋಭೂಮಿ. ಇಲ್ಲಿ ಎಲ್ಲಾ ಪ್ರಾಣಿಗಳು ಸಹಬಾಳ್ವೆ ನಡೆಸುತ್ತವೆ. ಈ ವನಕ್ಕೆ ಬೇಟೆಯಾಡಲು ಬಂದ ಪುರುಷರಿಗೆ ಆನಂದದ ಅನುಭವವಾಗಿ ಸ್ತ್ರೀಯರಾಗಿ ಪರಿವರ್ತನೆ ಹೊಂದುತ್ತವೆ. ನಾವು ಸಹ ನಿಮ್ಮಂತೆ ಬೇಟೆಯಾಡಲು ಬಂದ ಆ ವೀರ ಪುರುಷರೇ. ಈ ತಪೋಭೂಮಿಯ ಶಕ್ತಿಯಿಂದಾಗಿ ನಾವು ಸ್ತ್ರೀಯರಾಗಿದ್ದೇವೆ. ಮಿತ್ರ, ಸರ್ವನಾಶವಾಯಿತು. ಮಿತ್ರ, ಸರ್ವನಾಶವಾಯಿತು. ಸಿಂಹ ಮಿತ್ರ, ಸಿಂಹವನ್ನು ಕೊಲ್ಲಲು ಬಂದ ನಾವು ನಮ್ಮ ಪುರುಷತ್ವವನ್ನೇ ಕಳೆದುಕೊಂಡಿವಲ್ಲ. ಸ್ತ್ರೀಯರೇ, ಇದಕ್ಕೆ ಪರಿಹಾರವಿಲ್ಲವೇನು? ಇಲ್ಲ, ಯಾವ ಪರಿಹಾರವೂ ಇಲ್ಲ. ಮಿತ್ರ, ನಡೆ, ಮೊದಲು ಇಲ್ಲಿಂದ ಹೋಗೋಣ. ಒಂದು ವೇಳೆ ನೀವು ಈ ನೆಲವನ್ನು ಬಿಟ್ಟು ಬೇರೆ ನೆಲವನ್ನು ತುಳಿದಿದ್ದೆ ಆದರೆ ಈ ಸ್ತ್ರೀ ರೂಪವನ್ನು ಕಳೆದುಕೊಂಡು ನಪುಂಸಕತ್ವವನ್ನು ಹೊಂದುತ್ತೀರಾ. ಅದಕ್ಕಿಂತ ಈ ಸ್ತ್ರೀ ರೂಪವೇ ಒಳಿತಲ್ಲವೇ? ಬನ್ನಿ, ನಮ್ಮೊಡನೆ ಸೇರಿಕೊಳ್ಳಿ. ಇಲ್ಲಿ ಹಾಳು ಪುರುಷರ ಕಾಟವಿಲ್ಲ, ಅವರ ನೆನಪೂ ಸಹ ಮನಸ್ಸಿಗೆ ಬರುವುದಿಲ್ಲ. ಹಾಗಾಗಿ ಯಾವ ವಿಕಾರ ಭಾವವೂ ನಮ್ಮನ್ನು ಕಾಡುವುದಿಲ್ಲ. ಇಲ್ಲಿ ಪುರುಷರ ಸಂಘವೂ ಇಲ್ಲ, ಹಡೆಯಬೇಕೆಂಬ ಸಂಕಟವೂ ಇಲ್ಲ. ಜೀವನ್ಮುಕ್ತರಾಗಿ ಹಾಯಾಗಿರಬಹುದು. ಸಾಧ್ಯವಿಲ್ಲ. ಈ ನೆಲ ಪ್ರಕೃತಿಗೆ ವಿರುದ್ಧವಾದದ್ದು. ನಾನಿಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ನನ್ನ ರಾಜ್ಯ ಅರಾಜಕವಾಗುತ್ತದೆ. ನನ್ನ ರಾಣಿಯರು ನನ್ನ ರಾಜ್ಯವನ್ನು ಹಾಳುಗೆಡುತ್ತಾರೆ. ಬಾ ಮಿತ್ರ, ಹೋಗೋಣ.
ನಿಲ್ಲು ಮಿತ್ರ, ಈ ಸ್ತ್ರೀ ವೇಷವನ್ನು ಧರಿಸಿ ನಗರಕ್ಕೆ ಹೋಗುವುದೇ? ಜನರು ನಮ್ಮನ್ನು ನೋಡಿ ಅಪಹಾಸ್ಯ ಮಾಡುವುದಿಲ್ಲವೇ? ಇಲ್ಲ, ನಾನು ಬರುವುದಿಲ್ಲ. ಯುವತಿಯರೇ, ಈ ಸ್ತ್ರೀಯರ ಜೊತೆ ಹಾಯಾಗಿ ಇಲ್ಲಿಯೇ ಎದ್ದು ಬಿಡುತ್ತೇನೆ. ಮಿತ್ರ, ನೀನು ಇಲ್ಲಿಯೇ ಎದ್ದು ಬಿಡು. ನಿನ್ನ ಹಾಳು ಹೆಂಡತಿಯರ ಕಾಟವಾದರೂ ತಪ್ಪುತ್ತದೆ. ಸಾಧ್ಯವಿಲ್ಲ, ನಾನು ಹೋಗಲೇಬೇಕು. ಮತ್ತೊಮ್ಮೆ ಯೋಚಿಸಿ ನೋಡು ಗೆಳತಿ. ಈ ಸ್ತ್ರೀ ರೂಪವನ್ನು ಹೊತ್ತು ನಗರ ಪ್ರವೇಶ ಮಾಡುವುದು ಸುಲಭವಲ್ಲ. ಕಾಮುಕರ ಕಣ್ಣಿಗೆ ಕುಕ್ಕು ಕಾಡುವಂತ ನಿನ್ನ ಬಯ್ಯಾರ ಈ ಅರಣ್ಯವನ್ನು ದಾಟುತ್ತಿದ್ದಂತೆ ಅದೇ ಪುರುಷ ರೂಪದಿಂದ ಕೆಟ್ಟೇ ಹೋಗುತ್ತದೆ. ಮುಚ್ಚುಬಾಯಿ, ಅಧಿಕ ಪ್ರಸಂಗಿ. ನನ್ನನ್ನು ಗೆಳತಿ ಎಂದು ಕರೆಯಬೇಡ. ನಾನು ನಿರಾಯುಧನಾಗಿ ಸಿಂಹವನ್ನು ಕೊಂದಂತ ರಾಜ ನರೇಂದ್ರ. ಸಾಕು, ಹೀಗೆ ಅಸಹ್ಯವಾಗಿ ನಗಬೇಡಿ. ಸಿಟ್ಟಾಗಬೇಡ ಗೆಳತಿ. ನಿನಗೆ ಇಲ್ಲಿರಲು ಇಷ್ಟವಿಲ್ಲದಿದ್ದರೆ ಬೇಡ ಬಿಡು. ನೀನು ನಮ್ಮೊಡನೆ ಇದ್ದರೆ ಈ ಸ್ತ್ರೀ ರೂಪದ ಜೊತೆಗೆ ರಕ್ಷಣೆಯೂ ಇರುತ್ತದೆ. ಆ ಷಂಡ ರೂಪಕ್ಕಿಂತ ಈ ಸ್ತ್ರೀ ರೂಪವೇ ಒಳಿತಲ್ಲವೇ? ಒಂದಿಮಾಗದರಿಂದ ಪರಾಕು ಹೇಳಿಸಿಕೊಂಡು ಆ ಷಂಡ ರೂಪವನ್ನ ಬಚ್ಚಿಡಬಹುದು. ಬಾ ಮಿತ್ರ, ಹೋಗೋಣ. ಇಲ್ಲ ಮಿತ್ರ, ಈ ಸ್ತ್ರೀ ರೂಪವನ್ನಾದರೂ ಬಚ್ಚಿಡಬಹುದು, ಆದರೆ ಆ ಷಂಡ ರೂಪವನ್ನು ಬಚ್ಚಿಡಲು ಸಾಧ್ಯವಿಲ್ಲ. ಇಲ್ಲ, ನಾನು ಬರುವುದಿಲ್ಲ. ಇದೇ ನಿನ್ನ ಕಡೆ ನಿರ್ಧಾರವೇನು? ಹೌದು ಮಿತ್ರ, ನಾನು ಬರುವುದಿಲ್ಲ. ಅವಳು ಹೋದರೆ ಹೋಗಲಿ. ಬಾ ಗೆಳತಿ, ಹಾಡಿ ಕುಣಿಯೋಣ. ಕುಣಿದು ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಜಗವ ಮರೆತು ಉಳಿಯುವ ಹಾಡು ನಮ್ಮ ಜನ್ಮ ಪಾವನ. ಜಗವ ಮರೆತು ಉಳಿಯುವ ಹಾಡು ನಮ್ಮ ಜನ್ಮ ಪಾವನ. ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಕುಣಿದು ದಣಿಯುವ ಆಸೆ ಕಾಲಗೆಜ್ಜೆ ಜನ ಜನ. ಆ ಹಾಳಾದ ರಾಣಿಯರ ಶಾಸನದಿಂದ ಈ ರಾಜ್ಯದ ಜನರ ತಲೆ ಹಾಳಾಗಿ ಹೋಗಿದೆ. ನಮ್ಮ ಕೆಲಸವನ್ನು ನಮ್ಗೆ ಸರಿಯಾಗಿ ಮಾಡಲಾಗುತ್ತಿಲ್ಲ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಈ ದಾರಿಯಲ್ಲಿ ಒಂದು ಮಿಕಾನು ಬರಲ್ಲ. ಯಾವುದೋ ಒಂದು ಬಂಗಾರದ ಅಂಗಡಿಯೇ ಬರ್ತಾ ಇರೋ ಹಾಗಿದೆಯಲ್ಲ. ಹಾಗಾದ್ರೆ ಇಲ್ಲೇ ಕುಳಿತು ಹೊಂಚಾಕುತ್ತೇನೆ. ಸಾಧು, ಬಾಯಿ ಬಿಟ್ರೆ ಕತ್ತರಿಸ್ಬಿಡ್ತೀನಿ. ತೆಗಿಯಲ್ಲ, ಹಣ ಒಡವೆ ಬಂಗಾರ ಎಲ್ಲ ನೋಡೋ. ರಾಣಿಯವರ ಶಾಸನವಾಗಿದೆ, ನಿನ್ನನ್ನು ಕಾಪಾಡಲು ಯಾವ ಗಂಡಸು ಬರೋದಿಲ್ಲ. ತೆಗಿ. ಎಲೆ ತೂರ್ತ, ನನ್ನನ್ನು ಯಾರೆಂದು ತಿಳಿದೆ? ಇದು ಗಂಡಸಲ್ಲ, 16 ಆಣೆ ಅಪ್ಪಟ ಹೆಂಗಸು. ಆಹಾಹಾಹಾಹಾಹಾ, ಏನಂದ, ಏನ್ ಚಂದ. ನನ್ನ ಜೀವಮಾನದಲ್ಲೇ ನಿನ್ನಂತ ಹೆಂಗಸನ ಒಂಟಿಯಾಗಿ ರಾತ್ರಿಯಲ್ಲಿ ಸಿಕ್ಕಿದ್ದೆ ನೋಡು. ಚಿನ್ನ, ಈ ವೇಷ ನಿನಗೆ ಸರಿ ಕಾಣೋದಿಲ್ಲ. ಕಿತ್ತು ಬಿಸಾಕು. ಎಲ್ಲವೋ ನೀಚನೆ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು 3 ರಾಯರ ಗಂಡ, ಕದನ ಪ್ರಚಂಡ, ಅರಿಭಯಂಕರ ರಾಜ ನರೇಂದ್ರ. ಭಲೆ ರಾಜ ನರೇಂದ್ರ. ನೋಡ್ಚಿನ, ಆಪತ್ಕಾಲದಲ್ಲಿ ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ನಿಜ, ಆದರೆ ನಾನೇ ರಾಜ ಬೀಜ ಅಂತೆಲ್ಲ ಹೇಳ್ಬಾರ್ದು. ಸುಮ್ಮನೆ ನೀನೇ ಎಲ್ಲ ಕೊಟ್ರೆ ಸರಿ, ಇಲ್ಲಾಂದ್ರೆ ಎಲ್ಲವೋ ಮೂರ್ಖ. ರಾಜನ ಎದುರು ನಿಂತು ಹೊಲಸು ಮಾತನಾಡುವ ನಿನ್ನ ನಾಲಿಗೆಯನ್ನು ಸೀಡಿ ಹಾಕುವೆ. ಕಾಪಿನ ಬಿಟ್ಟರೆ
ಯಾರಿದ್ದೀರಿ? ಬೇಗ ಬನ್ನಿ, ಈ ಚೋರನನ್ನ ಬಂಧಿಸಿ. ನನ್ನನ್ನ ಬಂಧಿಸುವುದಕ್ಕೆ ರಾಜಭಟರು ಯಾಕೆ ಬೇಕು ಚಿನ್ನ? ನೀನೇ ನನ್ನನ್ನು ನಿನ್ನ ತೋಳಿಂದ ಬಂಧಿಸು ಬಾರೇ. ಬಾರೆ 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 ಮನೆಗೆ ಹೋಗೋಣ, ಚಿನ್ನರ ಚೆಲ್ಲೆ ಬಾರೆ ನಮ್ಮ ಮನೆಗೆ ಹೋಗೋಣ. ಬಾರೆ ಮನೆಗೆ ಹೋಗೋಣ, ಚಿನ್ನರ ಚೆಲ್ಲೆ ಬಾರೆ ನಮ್ಮ ಮನೆಗೆ ಹೋಗೋಣ. ಚೋರ ಸಿಕ್ಕಿದಾನೆಂದು ಚಿಂತೆ ಮಾಡಲು ಬೇಡ, ಚೋರ ಸಿಕ್ಕಿದಾನೆಂದು ಚಿಂತೆ ಮಾಡಲು ಬೇಡ. ಹೂವಿನ ಮಂಚದಲ್ಲಿ ಹಾಡಿ ತೂಗುವೆ ನಿನ್ನ, ಹೂವಿನ ಮಂಚದಲ್ಲಿ ಹಾಡಿ ತೂಗುವೆ ನಿನ್ನ. ಬಾರೆ ಬಾರೆ ಆದಿ ಅನ್ನ ಮುನ್ನಾಣೆ ಬೀದಿ ಬಸವಣ್ಣನಾಣೆ, ಆದಿ ಅನ್ನ ಮುನ್ನಾಣೆ ಬೀದಿ ಬಸವಣ್ಣನಾಣೆ. ಕಣಿವೆ ಮಾರಮ್ಮನಾಣೆ ಕೈ ಬಿಡಲಾರೆ ಚಿನ್ನ, ಕಣಿವೆ ಮಾರಮ್ಮನಾಣೆ ಕೈ ಬಿಡಲಾರೆ ಚಿನ್ನ. ಬಾರೆ ಬಾರೆ ಕಾಪಾಡಿ, ಕಾಪಾಡಿ, ಯಾರಿದ್ದೀರಿ? ಬೇಗ ಬನ್ನಿ. ನೀನಾಗಿ ನೀನೇ ಎಲ್ಲ ಕೊಟ್ರೆ ಸರಿ, ಇಲ್ಲಾಂದ್ರೆ ಬಲವಂತದಿಂದ ತೆಗೆದುಕೊಳ್ಬೇಕಾಗುತ್ತದೆ. ಕಾಪಾಡಿ ರಾಜಭಟರೇ. ಯಾರು ನೀವು? ಈ ನಡು ರಾತ್ರಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಈ ರಾಜ್ಯದಲ್ಲಿ ನಾಯಿಗಳ ಕಾಟಕ್ಕಿಂತ ರಾಜಭಟರ ಕಾಟವೇ ಹೆಚ್ಚಾಗಿದೆ. ಏನಂದ್ರೆ? ಏನಿಲ್ಲ ಸರಿ, ಏನಿಲ್ಲ. ರಾಜಭಟರೇ, ಈ ಚೋರನನ್ನ ಬಂಧಿಸಿ. ಸಹೋದರಿ, ನನಗೆ ನನ್ನ ಬಂಧಿಸುವ ಅಧಿಕಾರ ಇಲ್ಲಮ್ಮ. ಎಲ್ಲರೂ ಸಹೋದರಿ ಎನ್ನುತ್ತಾನೆ, ಇವನಿಗೆ ಬೆಲೆ ಬಂದಿರೋ ಹಾಗೆ. ಏನಂದ್ರೆ? ಏನಿಲ್ಲ ಸಮಯ, ಏನಿಲ್ಲ. ನಾನು ಪಟ್ಟದ ಮಹಾರಾಣಿಯವರ ಅಂತಃಪುರ ಸೇವಕ. ಹಾಗಾದ್ರೆ ಖಂಡಿತ ಇವನು ನರ ಸತ್ತು ಹೋಗಿದೆ. ಏನಂದ್ರೆ? ಏನಿಲ್ಲ ಸಮಯ, ಏನಿಲ್ಲ, ಏನಿಲ್ಲ. ರಾಜಮಾನ್ಯ ರಾಜಶ್ರೀ ರಾಜಭಟರೇ, ಏನಿಲ್ಲ ಸಮಯ. ಈಕೆ ನನ್ನ ಧರ್ಮಪತ್ನಿ. ನಾವು ಹೀಗೆ ವಿನೋದವಾಡ್ತಾ ವಿಲಾಸದಲ್ಲಿ ಮೈಮರೆತು ರಸ್ತೆಗಳು ಬಿಟ್ಟಿದ್ದೇವೆ. ನನ್ನ ಹೆಂಡತಿಗೆ ಪ್ರಣಯದ ಲಾಲ್ಸೆ ಹೆಚ್ಚಾದ್ರೆ ಅವಳನ್ನ ತೃಪ್ತಿಪಡಿಸುವುದು ಬಹಳ ಕಷ್ಟ. ಆಕೆಯಾದಾಗ ಬರೀ ಬೆಲೆ ಬಂದ್ರು ಹುಲೆ ಬಿಡ್ತಾಳೆ, ನಾನೇ ರಾಜ ನಾನೇ ರಾಜ ಅಂತ ಕೂಗಾಡ್ತಾಳೆ. ಅವಳನ್ನ ಸಮಾಧಾನ ಪಡಿಸುತ್ತಿದ್ದೆ, ಇಷ್ಟೊಳಗೆ ನೀವೇ ಬಂದಿದ್ದೀರಿ. ಸಾಕು ರಾಜಭಟರೇ, ಅವನು ಸುಳ್ಳು ಹೇಳುತ್ತಿದ್ದಾನೆ. ನಾನು ನಿಜವಾಗಿಯೂ ರಾಜನರೇಂದ್ರ. ನಿಮಗೆ ತಿಳಿದಿಲ್ಲವೇ? ಅವನನ್ನ ಬಂಧಿಸಿ. ರಾಜನರೇಂದ್ರ. ಅಯ್ಯ ನಾಗರಿಕರೇ, ನೀನೇ ಅದೃಷ್ಟವಂತ. ನನಗೆ ನಿನ್ನಂತೆ ನನ್ನ ಹೆಂಡತಿಯೊಡನೆ ವಿನೋದವಾಡುವ ಸಂದರ್ಭವೇ ಬರಲಿಲ್ಲ. ಹೋಗು, ನೀನಾದ್ರೂ ಸಂತೋಷವಾಗಿರೋ. ಹೋಗು ಹೋಗು, ಹೆಂಡತಿ ಕರ್ಕೊಂಡು ಹೋಗು. ಆಗಲಿಂದ ಒಳ್ಳೆ ಮಾತು ಹೇಳಿದ್ರೆ ನೀನು ಕೇಳಿಲ್ಲ. ಈಗ ನಿನ್ನ ಬಲತ್ಕಾರ ಮಾಡಿದ್ರೆ ಬೇರೆ ದಾರಿ ಇಲ್ಲ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿದೇನಃ ವಿಧಿ ವಿಲಾಸವಿದೇನಃ. ಇಡೀ ಬೀದಿಲಿ ಒಂದು ನರ್ಪಿಳ್ಳೆನೂ ಇಲ್ಲ. ಈ ಹಾಳು ಕಳ್ಳರೂ ಕಾಣಿಸ್ತಿಲ್ಲ. ಎಲ್ಲ ಚಿಕ್ಕಾಣಿಯವರ ಆಜ್ಞೆಗೆ ಹೆದರ್ಕೊಂಡ್ರು ಅಂತ ಕಾಣುತ್ತೆ. ಅಲ್ಲ ಸ್ವಾಮಿ, ಎಲ್ಲ ಗಂಡ ಹೆಂಡತಿರು ಆಜ್ಞೆ ಪ್ರಕಾರ ಅವ್ರವ್ರ ಮನೆಗಳಲ್ಲಿ ರತಿ ವಿಲಾಸದಲ್ಲಿ ಮುಳುಗಿದ್ರೆ ನಂದು ಈ ಬೀದಿ ಕಾಯೋ ನಾಯಿ ಪಾಡು ಇದು ಹಾಳಾಗೋಗ್ಲಿ. ಒಂದು ಹೆಣ್ಣಾಯಾದ್ರೂ ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏಯ್, ಯಾರೋ ಅದು? ಧೈರ್ಯ ಇದೆ, ಮಾತಾಡಿ. ನೀವಾಗ ನೀವೇ ಬರ್ತೀರ, ನಾನೇ ಬರಲ್ಲ.
ಚಿಕ್ಕರಾಣಿಯವರ ರಾಜಭಟ ಈ ನಡುರಾತ್ರಿಲಿ ಏನ್ ಮಾಡ್ತಿದ್ದೀರಿ? ರಾಜಭಟರೇ, ಈ ಚೋರನನ್ನು ಬಂಧಿಸಿ. ಚೋರನ? ಏನಿಲ್ಲ ಸ್ವಾಮಿ ರಾಜ್ಭಟ್ರೆ, ನಾವು ಈಗಷ್ಟೇ ಮದುವೆ ಆದ ನವ ದಂಪತಿಗಳು. ನನ್ನ ಹಣೆ ಬರಹ, ನನ್ನ ಹೆಂಡತಿ ದೊಡ್ಡ ರಾಣಿಯವರ ಪಕ್ಷದವಳು, ನಾನು ಈ ದೇಶವನ್ನು ಆಳುತ್ತಿರುವ ಚಿಕ್ಕ ರಾಣಿಯವರ ಪಕ್ಷದವನು. ಚಿಕ್ಕ ರಾಣಿಯವರ ಆದೇಶದಂತೆ ನಾನು ಮನೆಯಲ್ಲೇ ಇರೋಣ ಅಂದ್ರೆ ದೊಡ್ಡ ರಾಣಿಯವರು ಬಾಗಿನ ತಗೊಂತೀರಿ ಅಂತ ಹೇಳು ಗಂಡು ವೇಷದಲ್ಲಿ ಹೊಂಟಿದ್ದಾರೆ ಅಷ್ಟೇ. ಏನು? ಚಿಕ್ಕರಾಣಿಯವರ ಆದೇಶವನ್ನ ಧಿಕ್ಕರಿಸಿ ಗಂಡು ವೇಷ ಧರಿಸ್ಕೊಂಡು ಹೋಗ್ತಿದ್ಯಾ? ಮೋಸ ಆಯ್ತು, ಮೋಸ. ಹಾಗೇನಿಲ್ಲ ರಾಜ್ಭಟ್ರೆ, ರಾತ್ರಿ ವೇಳೆಯಲ್ಲಿ ಕಳ್ಳರ ಕಾಟವಲ್ಲವೇ, ಅದು ಬೇರೆ ಪಾಪ ಹೆಣ್ಣು ಹೆಂಗಸು, ಅದಕ್ಕಾಗಿ ಹೀಗೆ ಮಾಡಿದಾಳ ಅಷ್ಟೇ. ರಾಜಭಟರಿ, ಈ ಚೋರನನ್ನ ನೀನಾದರೂ ಬಂಧಿಸಿ ರಾಜನಿಷ್ಠನಾಗು. ಚೋರನ? ನೋಡು, ಇವ್ರು ಎಲ್ಲ ರಾಜ್ಭಟ್ರಲ್ಲ, ಇವ್ರ ಮುಂದೆ ನಾನೇ ರಾಜ ಬೀಜ ಅಂತ ಹೇಳ್ಬೇಡ. ಎಲೈ ಚೋರನೇ, ನಾಳೆ ನಿನ್ನ ಶಿರಶ್ಛೇದನ ಮಾಡಿಸುವೆ. ಕೂದಲು ಬೆಳೆದಿದೆ ನೋಡಿ, ಕೂದಲನ್ನು ಕತ್ತರಿಸೋದಕ್ಕೆ ಶಿರಚ್ಛೇದನೆ ಮಾಡ್ತೀನಿ ಅಂತಾಳೆ, ಊಟ ಮಾಡೋದಕ್ಕೆ ಯುದ್ಧ ಮಾಡ್ತೀನಿ ಅಂತಾಳೆ. ಯುದ್ಧನ? ನಾನು ನಿಜವಾಗಿಯೂ ರಾಜ ಮಾರುವೇಷದಿಂದ ನಗರ ಸಂಚಾರ ಮಾಡುತ್ತಿದ್ದೆ. ಭಟರೆ, ಅವನನ್ನ ಬಂಧಿಸಿ. ಏನಿದು ವಿಚಿತ್ರ? ಈ ನಾಗರಿಕ ನೋಡಿದ್ರೆ ನಾವು ದಂಪತಿಗಳು ಅಂತಿದ್ದಾನೆ, ಈ ಗಂಡು ವೇಷ ಧರಿಸಿದ ಹೆಣ್ಣು ತಲೆ ಕೆಟ್ಟು ನಾನೇ ರಾಜ ಅಂತಿದ್ದಾಳೆ. ಅಯ್ಯೋ, ಇವರಿಬ್ರಲ್ಲಿ ಯಾರನ್ನಪ್ಪ ನಂಬೋದು? ಎಲೈ ಸೈನಿಕರೇ, ನಿನಗೆ ಕಣ್ಣು ಕುರುಡಾಗಿದೆಯೇ? ಸರಿಯಾಗಿ ನೋಡು, ಅವನ ಬೆರಳಲ್ಲಿ ಮುದ್ರೆ ಉಂಗುರವಿದೆ, ಅದು ನನ್ನದು. ಮುದ್ರೆ ಉಂಗುರ? ನೋಡಿ ಸ್ವಾಮಿ, ಏನಿಲ್ಲ. ಆಕೆ ತೆಗಿಯೋ. ನೋಡಿ ಸ್ವಾಮಿ, ಏನಿಲ್ಲ. ಏನು ಇಲ್ಲ ಅಲ್ಲಿ. ನೀನು ಚಿಕ್ಕರಾಣಿಯವರ ನಮ್ರ ಸೇವಕ ವೀರವರ್ಮ ತಾನೆ? ನನ್ನ ಹೆಸರು ನಿನಗೆ ನೋಡಿದ್ರಾ, ನಿಮ್ ಹೆಸರು, ಕುಲ, ಗೋತ್ರ ಎಲ್ಲ ಗೊತ್ತು ಇವಳಿಗೆ. ಇನ್ನೊಬ್ಬರನ್ನ ಅನುಕರಣೆ ಮಾಡೋದ್ರಲ್ಲಿ ಎತ್ತಿದ ಕೈ. ಹೌದಾ? ಬೇಕಿದ್ರೆ ಮಹಾರಾಜನೇ ಅನುಕರಣೆ ಮಾಡಿ ತೋರಿಸ್ತಾಳೆ. ಏನು? ನಮ್ಮ ಮಹಾರಾಜನೇ ಅನುಕರಣೆ ಮಾಡ್ತಾಳ? ಒಂದ್ ಕಡೆಯಿಂದ ನೋಡಿದ್ರೆ ನಮ್ಮ ಮಹಾರಾಜರಿಗೆ ಕಾಣ್ತಾಳೆ. ನಾನೇ ರಾಜ ಕಣೋ ನಾಯಿ. ಧ್ವನಿ ನಮ್ಮ ಮಹಾರಾಜರದಲ್ಲ. ಇರ್ಲಿ, ನೀವಿಬ್ರು ಯಾರಾದ್ರೂ ಆಗಿರಿ, ಚಿಕ್ಕರಾಣಿಯವರ ಆದೇಶವನ್ನ ಧಿಕ್ಕರಿಸಿ ನೀವಿಬ್ರು ಬೀದಿಗಿಳಿದಿದ್ದೀರಿ. ಹೀಗಾಗಿ ನಿಮ್ಮಿಬ್ರನ್ನು ಬಂಧಿಸಿ ಚಿಕ್ಕರಾಣಿ ಬಳಿ ಕರ್ಕೊಂಡು ಹೋಗ್ತೀನಿ. ಮೊದಲು ಆ ಕೆಲಸ ಮಾಡು, ನಿನಗೆ ಬಹುಮಾನ ಕೊಡಿಸುತ್ತೇನೆ. ಎಲ್ಲ ಹೋಗ್ತಿದ್ಯಾ? ಇಲ್ಲ, ಎಲ್ಲ ಹೋಗ್ತಿದ್ಯಾ? ಚೆನ್ನ ಮಲ್ಲ ಸರಿಯಾ ಬೇಡ. ಈ ಕಗ್ಗತ್ತಲ ರಾತ್ರಿಯಲ್ಲಿ ಕಾಮಾಂಧನಾಗಿ ಈ ವೇಷವನ್ನು ಹೆಣ್ಣೆಂದು ತಿಳಿದು ಆಯಾಸ ಪಟ್ಟೆ. ಇರ್ಲಿ, ನನಗೆ ಸೆರೆಮನೆಯನ್ನು ಹೊಸದಲ್ಲ. ಹೇಗಿದ್ರು ರಾಜನ ವೇಷ ಧರಿಸಿದ್ದೇನೆ, ಅರಮನೆಗೂ ಹೋಗಿ ಬರುತ್ತೇನೆ. ಏನ್ ನೋಡ್ತಿದ್ದ? ನಡೀರ. ಬರ್ತೀನಿ ಅಂತ ಹೋದವರು 3 ತಿಂಗಳಾದ್ರೂ ಬರ್ಲಿಲ್ಲ ಅಲ್ವಾ ಭಾವ? ಇವರು ಯಾಕೆ ತಡೆ ಮಾಡ್ತಿದ್ದಾರೆ?
ರಾಜ್ಯ ಅಂದ್ರೆ ಕಬ್ಬಿಣದ ಪೆಟಾರಿ ಒಳಗಿರೋ ಬಂಗಾರದ ಗಂಟು ಅಂತ ತಿಳಿದುಕೊಂಡಿದ್ಯೇನೆ. ಕದ್ದು ತರೋದಕ್ಕೆ ಗೆದ್ದು ತರಬೇಕು. ಭಾವ, ನನಗೆ ಅಂಜಿಕೆ ಆಗ್ತಿದೆ ಭಾವ. ರಾತ್ರಿಗಿಂತ ಹಗಲು ಹೆಚ್ಚು, ಹಗಲಿಗಿಂತ ರಾತ್ರಿ ಹೆಚ್ಚು. ಒಂದು ಕಳೆದರೆ ಇನ್ನೊಂದು ಬೆಟ್ಟದ ಗಾತ್ರ ಎದುರು ಬಂದು ನಿಂತಂಗಾಗ್ತದೆ. ಅಲ್ಲ ಭಾವ, ರಾಜ್ಯ ತರ್ತೀನಿ ಅಂತ ಹೋದ್ರಲ್ಲ, ಅವ್ರಿಗೇನಾದ್ರೂ ಅಪಾಯವಾಗಿದ್ರೆ? ಅಯ್ಯೋ, ಪೀಡೆ ಕಳೀತು. ಬಂದ್ರೆ ಅದೃಷ್ಟ, ಹೋದ್ರೆ ಅನಿಷ್ಟ. ಅವನಿಲ್ಲಾಂದ್ರೆ 1000 ಜನ ಸಿಗ್ತಾರ. ಭಾವ, ನನಗೆ ಬೇರೆ ಯಾರೂ ಬೇಡ ಭಾವ. ಅವರೊಬ್ರಿದ್ರೆ ಸಾಕು. ಅವ್ರು ತಂದು ಕೊಡೋ ರಾಜ್ಯನ ಬೇಕಿದ್ರೆ ನೀನೇ ಇಟ್ಕೋ. ಆದ್ರೆ ಅವ್ರನ್ನ ಮಾತ್ರ ನನಗೆ ಬಿಟ್ಕೊಡು. ಅಯ್ಯೋ, ನೀನು ಅವನಿಗೋಸ್ಕರ ಕಾಯ್ತಾ ಕುಂತ್ಕೊಂಡ್ರೆ ಮುದುಕಿ ಆಗೋಯ್ತೀಯ ಅಷ್ಟೇ. ನೋಡು, ಹಣ ಹರಿವು ಇರೋ ತನಕ ಗಣಕಿ ಮನಿ ತುಂಬಿದ ಕೆರೆಗೆ ತೂಬ ಹಾಕ್ದಂಗೆ ಇರ್ತದೆ. ಅವೆರಡು ಕಳ್ಕೊಂಡ್ರೆ ಕಜ್ಜಿನಾಗಿಂತ ಕಡೆಯಾಗಿ ಹೋಗ್ಬಿಡ್ತೀಯ. ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನೀನ್ ಏನೇ ಹೇಳು ಭಾವ, ನನ್ನಿಂದ ಅವರನ್ನ ಮರೆಯೋದಕ್ಕಾಗೋದಿಲ್ಲ. ಅವರಿಗೋಸ್ಕರ ಕಡೆವರೆಗೂ ಕಾಯ್ತಾನೆ ಇರ್ತೀನಿ. ಮಹಾರಾಜರೇ, ಔಷಧಿ ಹಚ್ತೇನೆ, ನೋವಾಗುತ್ತೆ, ತಡ್ಕೋಬೇಕು. ಸಮಾಧಾನ ಮಹಾರಾಜರೇ, ಸಮಾಧಾನ. ಯಾವುದೋ ಕಾಡಂದಿನೇ ದಾಳಿ ಮಾಡಿದೆ ಅನ್ಸುತ್ತೆ. ಮಹಾರಾಜರೇ, ತಗೊಳ್ಳಿ. ಸಮಾಧಾನ ಮಹಾರಾಜರೇ, ಸಮಾಧಾನ. ಚಿಕ್ಕಮ್ಮಣ್ಣಿಯವರೇ, ಮಹಾರಾಜರು ನಿಶಕ್ತರಾಗಿದ್ದಾರೆ. ಗಾಯಗಳಿಗೆ ಮುಲಾಮು ಹಚ್ಚಿದ್ದೇನೆ. ಆದರೆ ಏನಾಯಿತು ರಾಜವೈದ್ಯರೇ? ಅವರ ರೋಗ ಗುಣವಾಗುವುದಿಲ್ಲವೇ? ವೈದ್ಯನಾದವನು ಸತ್ಯವನ್ನು ಮುಚ್ಚಿಡಬಾರದು. ಮಹಾರಾಜರು ಸಂಪೂರ್ಣ ಪುರುಷತ್ವವನ್ನೇ ಕಳೆದುಕೊಂಡಿದ್ದಾರೆ. ಎಲ್ಲವೋ ನೀಚನೆ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಿನ್ನ ನಾಲಿಗೆಯನ್ನ ಆನೆಯ ಕಾಲಿಗೆ ಕೊಟ್ಟು ತೊಡಿಸಿ ಬಿಡುತ್ತೇನೆ. ಸಮಾಧಾನ ರಾಜ್ರೆ, ಸಮಾಧಾನ, ಸಮಾಧಾನ. ಪಾಪ, ಬಲಹೀನತೆಯ ಜೊತೆಗೆ ಮತಿ ವಿಕಲ್ಪವೂ ಆಗ್ಬಿಟ್ಟಿದೆ. ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾರೆ. ಆದರೆ ನಾನು ಇವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಚಿಕ್ಕಮ್ಮಣ್ಣಿಯವರಲ್ಲಿ ನನ್ನದೊಂದು ಸಲಹೆ. ಏನದು ಹೇಳಿ. ಮಹಾರಾಜರು ಪುರುಷತ್ವವನ್ನು ಕಳೆದುಕೊಂಡಿರೋ ವಿಚಾರ ಪ್ರಜೆಗಳಿಗೆ ತಿಳಿಯಬಾರದು. ಅರಮನೆ ಕಡೆಗೆ ನೆಟ್ಟಿರುವ ಜನರ ಕುತೂಹಲವನ್ನು ಬೇರೆ ಕಡೆಗೆ ತಿರುಗಿಸಬೇಕು. ತೆರಿಗೆ, ತಲೆಗಂದಾಯ, ಭೂಗಂದಾಯಗಳನ್ನು 1-2 ತಿಂಗಳ ಮಟ್ಟಿಗೆ ಮನ್ನಾ ಮಾಡಿ. ಅಷ್ಟೇ ಅಲ್ಲ, ಜನರ ಗೊಡ್ಡು ಹೊರಟಿಗೆ ಹೊಸ ವಿಷಯ ಸಿಗುವಂತೆ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡಬೇಕು. ಈ ದೇಶವನ್ನಾಳುವ
ಮಹಾರಾಜರ ಪರಿಸ್ಥಿತಿ ಹೀಗಾಗಿದೆ ಎಂದು ತಿಳಿದರೆ ದೇಶದ ಆಂತರಿಕ ಬದ್ಧತೆ ಕದಡುತ್ತದೆ. ಅಲ್ಲದೆ ಶತ್ರು ರಾಜರ ಆಕ್ರಮಣವಾದರೂ ಆಗಬಹುದು. ಹೌದು, ನೀವು ಸರಿಯಾಗಿಯೇ ಹೇಳಿದಿರಿ. ನಾನು ಹಾಗೆಯೇ ಮಾಡುತ್ತೇನೆ. ಎಲೈ ರಾಣಿ, ನನಗೇನು ಕಡಿಮೆಯಾಗಿದೆ? ಈಗಿಂದೀಗಲೇ ಸಿಂಹವನ್ನ ನಿರಾಯುಧನಾಗಿ ಕೊಲ್ಲಬಲ್ಲೆ. ರಾಜ್ಯಭಾರ ಹೆಂಗಸರ ಕೆಲಸವಲ್ಲ. ಬಾಯಿ ಮುಚ್ಚಿ! ರೋಗಿಯಾಗಿ ಗಟ್ಟಿಯಾಗಿ ಮಾತನಾಡಬೇಡಿ. ನಿಮ್ಮ ಬಲಹೀನತೆ, ಕೂದಲು ಉದುರಿದ ಮುಖ, ಕೈ ಕಾಲು ಎಲ್ಲ ನಿಮ್ಮ ನಪುಂಸಕತ್ವದ ಕಥೆ ಹೇಳುತ್ತಿದೆ. ನಿಮಗೆ ಬೇಸರವಾಗಬಾರದೆಂದು ರೋಗಿ ಎನ್ನುತ್ತಿದ್ದೇನೆ ಅಷ್ಟೇ. ನನ್ನನ್ನೇ ಹೀಯಾಳಿಸುವೆಯಾ? ನಿನ್ನಂತ ಹೆಂಗಸರನ್ನ ಎಲ್ಲಿ ಇಡಬೇಕಿತ್ತು ಅಲ್ಲಿಯೇ ಇಡಬೇಕಿತ್ತು. ನೀವು ನನ್ನನ್ನು ಎಲ್ಲಿ ಇಟ್ಟಿದ್ದರೂ ನನ್ನ ಬೆಲೆ ಏನೆಂದು ನನಗೆ ತಿಳಿದಿದೆ. ಆ ಕಾಂತ ಶಕ್ತಿ ಇರುವುದರಿಂದಲೇ ಹೆಂಡತಿಯನ್ನು ಕಾಂತೆ ಎನ್ನುವುದು. ಬಾಯಿ ಮುಚ್ಚಿಕೊಂಡು ನಾನು ಹೇಳಿದ್ದನ್ನು ಕೇಳಿ. ಹಂಗ ಸುಖ ಕೊಡಲಾಗದ ಗಂಡಸನ್ನ ಯಾವ ಹೆಂಡತಿಯೂ ಕ್ಷಮಿಸುವುದಿಲ್ಲ. ನಾನು ಅರಮನೆ ಕ್ಷೌರಿಕ, ಬಿಡ್ರಿ ಒಳಗೆ. ಮಹಾರಾಜು ಮೈ ತಿಕ್ಕಬೇಕು, ಬಿಡ್ರ ಒಳಗೆ. ರಾಜು ಬಟ್ಟೆಗಳನ್ನು ಒಗೆದು ತಿಂಗಳಾಯ್ತು. ಬಟ್ಟೆಗಳನ್ನಾದ್ರೂ ತಗೊಂಡು ಹೋಗ್ತೀನಿ, ಬಿಡ್ರೆ. ಚಿಕ್ಕಮ್ಮಣಿಯವರೇ, ನಾವಿನ್ ಬರ್ತೇವೆ. ಅವರನ್ನು ಕರೆದುಕೊಂಡು ಹೋಗಿ. ಏನಿದು ಗಲಾಟೆ? ಏನು ನಡೆಯುತ್ತಿದೆ ಇಲ್ಲಿ? ಚಿಕ್ಕಮ್ಮಣ್ಣಿಯವರೇ, ಇವರು ಮಹಾರಾಜನ ನೋಡ್ಬೇಕಂತೆ. ಚಿಕ್ಕಮ್ಮಣ್ಣಿಯವರೇ, ನಾನು ಈ ಅರಮನೆ ಅಕ್ಸ. ಮಹಾರಾಜ ಬಟ್ಟೆಗಳನ್ನು ಒಗೆದು ತಿಂಗಳಾಯ್ತು. ಬಟ್ಟೆಗಳನ್ನ ತಗೊಂಡು ಹೋಗ್ತೀನಿ, ಬಿಡ್ರೆ ಅಂದ್ರೆ ಇವರು ಬಿಡ್ತಾನೆ ಇಲ್ಲ ನೋಡಿ. ಚಿಕ್ಕಮ್ಮಣಿಯವರೇ, ನಾನು ಮಹಾರಾಜರ ಕ್ಷೌರಿಕ, ಅವರ ಆಯುಷ್ಕರ್ಮ ಮಾಡಲು ಬಂದಿದ್ದೇನೆ ತಾಯಿ. ನೋಡಿ, ಮಹಾರಾಜರ ಆರೋಗ್ಯ ಸರಿಯಾಗಿಲ್ಲ. ಇನ್ನು ಮುಂದೆ ನೀವು ಅರಮನೆಗೆ ಬರುವ ಅವಶ್ಯಕತೆಯೂ ಇಲ್ಲ. ನೀವಿನ್ನು ಹೊರಡಿ. ಏನದು ಹೇಳಿ. ಚಿಕ್ಕಮ್ಮಣಿಯವರೇ, ನಾನು ಮಹಾರಾಜರಿಗೆ ದಾಳಿ ಮಾಡುವಾಗ ಅವರು ನೆಮ್ಮದಿಯಿಂದ ಮಲಗ್ತಿದ್ರು. ಅಷ್ಟು ನಯವಾದ ಕೆಲಸ ನನ್ನದು. ಇಲ್ಲೋಡಿ, ನನ್ನ ಕೆಲಸ ಮೆಚ್ಚಿ ಮಹಾರಾಜರು ಬಂಗಾರದ ಕತ್ತಿಯನ್ನೇ ಬಹುಮಾನವಾಗಿ ಕೊಟ್ಟಿದ್ದಾರೆ. ಹೌದು ಚಿಕ್ಕಮ್ಮಣ್ಣಿಯವರೇ, ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡಿ ಚಿಕ್ಕಮ್ಮಣ್ಣಿಯವರೇ. ತಾಯಿ, ನಾನು ಮಹಾರಾಜರ ಬಟ್ಟೆಗಳನ್ನು ಬಿಟ್ಟು ಬೇರೆ ಯಾರ ಬಟ್ಟೆಗಳನ್ನು ಹೋಗುದಿಲ್ಲ. ದಯವಿಟ್ಟು ನನ್ನ ಹೊಟ್ಟೆ ಮೇಲೆ ಕಲ್ಲಾಕ್ಬೇಡಿ ಚಿಕ್ಕಮ್ಮಣ್ಣಿಯವರೇ. ಚಿಕ್ಕಮ್ಮಣ್ಣಿಯವರೇ, ನಾನು ಚಿಕ್ಕಂದಿನಿಂದಲೂ ಮಹಾರಾಜರ ಕುಸ್ತಿ ಆಡುತ್ತಾ ಬೆಳೆದವನು. ಮಹಾರಾಜರು ಮಾತ್ರ ನನ್ನ ಬೆನ್ನು ನೋಡುತ್ತಾರೆಯೇ ಹೊರತು ಇದುವರೆಗೂ ಬೇರೆ ಯಾರಿಗೂ ಸಹ ತೋರಿಸಿಲ್ಲ. ಮದುವೆಯಾದರೆ ಹೆಂಡತಿಗೆ ಎಲ್ಲಿ ಬೆನ್ನು ತೋರಿಸಬೇಕಾಗುತ್ತದೋ ಅಂತ ಮದುವೆ ಸಹ ಆಗಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಮಹಾರಾಜರಿಗೆ ಸೋಲುತ್ತಲೇ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡಿ ಚಿಕ್ಕಮ್ಮಣ್ಣಿಯವರೇ. ಸರಿ, ಹಾಗಾದರೆ ನಿಮಗೆ ಮಹಾರಾಜರ ದರ್ಶನ ಸಾಧ್ಯವಿಲ್ಲ. ಆದರೆ ನಿಮಗೆಲ್ಲ ಬೇರೆ ಕೆಲಸಗಳನ್ನು ಕೊಡುತ್ತೇನೆ, ಮಾಡುತ್ತೀರೇನು? ಯಾವ ಎಲೈ ಕ್ಷೌರಿಕನೇ, ನಿನ್ನ ವೃತ್ತಿ ಜಾಣ್ಮೆಗೆ ತಕ್ಕನಾಗೆ ನಿನಗೊಂದು ಕೆಲಸ ವಹಿಸುತ್ತೇನೆ. ಈ ರಾಜ್ಯದ ಪ್ರಜೆಗಳಿಂದ ಆದಾಯ ತೆರಿಗೆ ಕಂದಾಯಗಳನ್ನು ವಸೂಲಿ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವ ಅಧಿಕಾರ ನಿನ್ನದು. ಇನ್ನು ಮುಂದೆ ನೀನು ಹಣಕಾಸು ಸಚಿವ, ಅಂದರೆ ತೆರಿಗೆ ಅಧಿಕಾರಿ. ನಾನು ತೆರಿಗೆ ಅಧಿಕಾರಿ. ಚಿಕ್ಕಮ್ಮಣ್ಣಿಯವರೇ, ಇನ್ನು ಮುಂದೆ ನೋಡಿ, ಇವರು ಎಲ್ಲರ ನೃತ್ಯ ಅರ್ಧ ಬಿಡ್ತೀನಿ. ಎಲೈ ಅಗಸೆ, ಚಿಕ್ಕಮ್ಮಣ್ಣಿಯವರೇ, ಶ್ರೀರಾಮಚಂದ್ರನ ದೋಷವನ್ನೇ ಗುರುತಿಸಿದವನು ನೀನು. ನಿನ್ನ ವೃತ್ತಿ ಗುಣಕ್ಕೆ ಅನುಗುಣವಾಗಿ ನಿನಗೆ ಅಭಿಯಂತರ ಅಧಿಕಾರವನ್ನು ಕೊಡುತ್ತಿದ್ದೇನೆ. ಅಭಿಯಂತರ ಅಂದ್ರೆ ಹಂಗಂದ್ರೆ ಮೇಸ್ತ್ರಿ ಕಣ. ಇನ್ನು ಮುಂದೆ
ಮೇಸ್ತ್ರಿ ಅಂತೆ, ನಾನ್ ನೀರ್ ಮೇಸ್ತ್ರಿ ಅಂತೆ. ಅಯ್ಯೋ ಚಿಕ್ಕಮ್ಮನಿಯವರೇ, ನಿಮ್ಗೆ ನಾನು ಸದಾ ಚಿರಋಣಿ. ದೀನ ದಲಿತರ ನಿರ್ಮೂಲನೆ ಮಾಡಿ ಶ್ರೀಮಂತರ ಸೇವೆ ಮಾಡಿಕೊಂಡಿರು. ಆಗ್ಲಿ ಚಿಕ್ಕಮ್ಮನಿಯವರೇ, ನೋಡ್ತಾ ಇರಿ, ಈ ದೇಶದ ಬಡತನನ ತಿಕ್ಕಿ ತಿಕ್ಕಿ ತೊಳೆದು ಬಿಟ್ಟಿನಿ. ಕೆಲವೋ ಜಟ್ಟಿಗೆ ಚಿಕ್ಕಮ್ಮನಿಯವರೇ, ನಿನ್ನ ಕೈದೊಣ್ಣೆಯ ಮೇಲೆ ವಿಶ್ವಾಸ ಬಿಟ್ಟು ಈ ರಾಜ್ಯದ ರಕ್ಷಣೆ ನಿನಗೆ ವಹಿಸುತ್ತಿದ್ದೇನೆ. ನಮಗೆ ನಿಷ್ಠರಾದವರನ್ನು ರಕ್ಷಿಸುವ ಹೊಣೆ ನಿನ್ನದು. ಅವರು ಚೋರರಾಗಿರಲಿ ಅಥವಾ ನೀಚರಾಗಿರಲಿ, ನಮಗೆ ನಿಷ್ಠರಲ್ಲದ, ನಮ್ಮನ್ನು ಓಲೈಸದ ಕವಿ ಕಲಾವಿದರನ್ನು ಉಗ್ರವಾಗಿ ಶಿಕ್ಷಿಸು. ನಮ್ಮನ್ನು ಹಾಡಿ ಹೊಗಳದ, ಬುದ್ಧಿಯೇ ಸರ್ವಸ್ವವೆಂದುಕೊಂಡಿರುವ ನರಸತ್ತ ಹೇಡಿಗಳನ್ನ ಯಾವುದೇ ವಿಚಾರಣೆ ಇಲ್ಲದೆ ಕಾರಾಗೃಹಕ್ಕೆ ತಳ್ಳು. ಚಿಕ್ಕಮ್ಮನಿಯವರೇ, ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಭಯದ ವಾತಾವರಣವನ್ನು ಹಬ್ಬಿಸು. ನೋಡ್ತಾ ಇರಿ ಚಿಕ್ಕಮ್ಮನಿಯವರೇ, ನಮ್ಮ ಸರ್ಕಾರದ ವಿರುದ್ಧ ಯಾವ್ಯಾವನ್ ಬರಿತಾನೋ ಅವನ್ ಪುಸ್ತಕನೆಲ್ಲ ನಮ್ಮ ತಿಮ್ಮಣ್ಣ ಕತ್ತೆಗೆ ಹಾಕಿಬಿಡ್ತೀನಿ. ಸೈನಿಕರೇ, ಹೋಗಿ ಅಧಿಕಾರದ ಚಿಹ್ನೆಗಳನ್ನು ತೆಗೆದುಕೊಂಡು ಬನ್ನಿ. ಒಟ್ಟಿನಲ್ಲಿ ನಮ್ಮ ರಾಜ್ಯ ಸುಖಿ ರಾಜ್ಯವಾಗಬೇಕು. ಹನುಮಣ್ಣ, ಕರಿಯಣ್ಣ, ಇಷ್ಟು ದಿನ ಮಹಾರಾಜ ಸೇವೆ ಮಾಡಿದಕ್ಕೂ ಸಾರ್ಥಕ ಆಯ್ತು, ಏನಂತೀರಾ? ಹೌದು ಹೌದು ಹೌದು. ಇನ್ ಮುಂದೆ ಇವ್ರೆಲ್ರು ನಮ್ಮ ಮಾತೆ ಕೇಳ್ಬೇಕು. ಪ್ರಾಣ ಬಿಡ್ರಿ ಅಂದ್ರೆ ಬಿಟ್ಬಿಡ್ಬೇಕು, ಬಿಡ್ಲಿಲ್ಲ ಅಂದ್ರೆ ನಾವೇ ತೆಗೆದು ಬಿಡ್ಬೇಕು. ಅಷ್ಟಿಲ್ದೆ ಈ ಕಿರೀಟ, ಕವಚ, ನಕ್ಷತ್ರಗಳನ್ನೆಲ್ಲ ಕೊಡ್ತಾರ ನಮ್ಗೆ. ತಿಮ್ಮಣ್ಣ, ಕರಿಯಣ್ಣ, ಒಟ್ಟಿನಲ್ಲಿ ಈ ದೇಶವನ್ನ ಸುಖಿ ರಾಜ್ಯ ಮಾಡ್ಬೇಕು. ಕಟ್ತೀವಿ ಸುಖಿ ರಾಜ್ಯ. ಕುಟ್ಟಿ ಮೆಟ್ಟಿ ಕುಟ್ಟಿ ಮೆಟ್ಟಿ ನಿಮ್ಮ ಭಾಗ್ಯ ಕಟ್ತೀವಿ ಸುಖಿ ರಾಜ್ಯ. ಕುಟ್ಟಿ ಮೆಟ್ಟಿ ನಿಮ್ಮ ಭಾಗ್ಯ ಕಟ್ತೀವಿ ಸುಖಿ ರಾಜ್ಯ. ಕಟ್ತೀವಿ ಸುಖಿ ರಾಜ್ಯ, ಕಟ್ತೀವಿ ಸುಖಿ ರಾಜ್ಯ. ಬಡತನ ನಿರ್ಮೂಲನೆ ಮಾಡಿ ಕಟ್ತೀವಿ ಸುಖಿ ರಾಜ್ಯ. ಶ್ರೀಮಂತರ ಉದ್ಧಾರ ಮಾಡಿ ಕಟ್ತೀವಿ ಸುಖಿ ರಾಜ್ಯ. ಶ್ರೀಮಂತರ ಸಾಲ ಮನ್ನಾ ಮಾಡಿ ಕಟ್ತೀವಿ ಸುಖಿ ರಾಜ್ಯ. ಕಟ್ತೀವಿ ಸುಖಿ ರಾಜ್ಯ, ಕಟ್ತೀವಿ ಸುಖಿ ರಾಜ್ಯ. ಹಾದಿಗೊಂದು ಹೆಂಡದಂಗಡಿ, ಬೀದಿಗೊಂದು ಬಾರೋ. ಹಾದಿಗೊಂದು ಹೆಂಡದಂಗಡಿ, ಬೀದಿಗೊಂದು ಬಾರೋ. ಕುಡ್ದು ಕುಡ್ದು ನಗ್ತಾ ಇರಿ, ಇದೆ ನಮ್ಮ ಕಾರಾರು. ಕುಡ್ದು ಕುಡ್ದು ನಗ್ತಾ ಇರಿ, ಇದೆ ನಮ್ಮ ಕಾರಾರು. ಕುಟ್ಟಿ ಮೆಟ್ಟಿ ಕುಟ್ಟಿ ಮೆಟ್ಟಿ ನಿಮ್ಮ ಭಾಗ್ಯ ಕಟ್ತೀವಿ ಸುಖಿ ರಾಜ್ಯ. ಕಟ್ತೀವಿ ಸುಖಿ ರಾಜ್ಯ, ಕಟ್ತೀವಿ ಸುಖಿ ರಾಜ್ಯ, ಕಟ್ತೀವಿ ಸುಖಿ ರಾಜ್ಯ. ಕಟ್ತೀವಿ ಸುಖಿ ರಾಜ್ಯ, ಕಟ್ತೀವಿ ಸುಖಿ ರಾಜ್ಯ. ನಮ್ಮ ಮಾತು ಪಾಲಿಸೋದಾದ್ರೆ ನಿಮಗೆಲ್ಲ ಎಣ್ಣೆ. ನಮ್ಮ ಮಾತು ಪಾಲಿಸೋದಾದ್ರೆ ನಿಮಗೆಲ್ಲ ಎಣ್ಣೆ. ಹಾದಿಗಡ್ಡ ಬಂದು ನಿಂತ್ರೆ ತಲೆಗೆ ಹಾಕಿರಿ ದೊಣ್ಣೆ. ಹಾದಿಗಡ್ಡ ಬಂದು ನಿಂತ್ರೆ ತಲೆಗೆ ಹಾಕಿರಿ ದೊಣ್ಣೆ. ಕುಟ್ಟಿ ಮೆಟ್ಟಿ
ಹುಟ್ಟಿ ಹೆಟ್ಟಿ ನಿಮ್ಮ ಭಾಗ್ಯ ಕಟ್ತೀವಿ ಸುಖಿ ರಾಜ. ಫ್ಲೈಓವರು ಮೆಟ್ರೋ ಮಾಲು, ಫ್ಲೈಓವರು ಮೆಟ್ರೋ ಮಾಲು, ಇಡೀ ಊರೇ ನೀರು ಪಾಲು, ಇಡೀ ಊರೇ ನೀರು ಪಾಲು. ಲೇಔಟ್ ವಿಲ್ಲಾ ಅಪಾರ್ಟ್ಮೆಂಟು, ಲೇಔಟ್ ವಿಲ್ಲಾ ಅಪಾರ್ಟ್ಮೆಂಟು, ಕೆರೆಗಳೇ ನಮ್ಮ ಪೆಪ್ಪರ್ಮೆಂಟು, ಕೆರೆಗಳೇ ನಮ್ಮ ಪೆಪ್ಪರ್ಮೆಂಟು. ಕುಟ್ಟಿ ಮೆಟ್ಟಿ ಕುಟ್ಟಿ ಮೆಟ್ಟಿ ನಿಮ್ಮ ಭಾಗ್ಯ ಕಟ್ತೀವಿ ಸುಖಿ ರಾಜ. ಕುಟ್ಟಿ ಮೆಟ್ಟಿ ನಿಮ್ಮ ಭಾಗ್ಯ ಕಟ್ತೀವಿ ಸುಖಿ ರಾಜ. ಎಲ್ಲವೋ ನೀಚ, ನೀನು ಯಾವ ಶತ್ರು ದೇಶದವನು? ಯಾರು ನಿನ್ನನ್ನು ಕಳುಹಿಸಿದ್ದು? ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿರುವೆ ಹೇಳು, ಇಲ್ಲವಾದರೆ ನಿನ್ನ ನಾಲಿಗೆಯನ್ನು ಸೀಳಿ ಹಾಕುತ್ತೇನೆ. ಮೊದಲು ಆ ಕೆಲಸವನ್ನ ಮಾಡಿ, ಇಲ್ಲದಿದ್ದರೆ ನನ್ನ ನಾಲಿಗೆ ಬರೀ ಸತ್ಯವನ್ನೇ ಹೇಳುತ್ತದೆ. ಅದು ನಿಮಗೆ ಕಷ್ಟವಾಗಬಹುದು. ಏ ಅಧಿಕ ಪ್ರಸಂಗಿ, ಚಿಕ್ಕಮ್ಮಣ್ಣಿಯವರು ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಅವರು ನಿನಗೆ ಚಿಕ್ಕಮ್ಮಣ್ಣಿ, ನನಗಲ್ಲ. ನಾವು ಏನೇ ಮಾಡಿದರೂ ಸಾವು ತಪ್ಪಿದ್ದಲ್ಲ. ಆದರೆ ನಮ್ಮದೇ ಆದ ತೀರ್ಮಾನಗಳಿಂದ ಸಾಯುವುದಿದೆಯಲ್ಲ, ಅದು ಹೆಚ್ಚು ನೆಮ್ಮದಿ ಕೊಡುತ್ತೆ. ಕ್ರೋಧದಿಂದ ಸತ್ತ ಮನುಷ್ಯನಿಗೆ ಪುನರ್ಜನ್ಮ ತಪ್ಪಿದ್ದಲ್ಲ, ನನಗೆ ನೆಮ್ಮದಿಯ ಸಾವು ಬೇಕು. ತಿಮ್ಮಣ್ಣ, ಏನೋ ಸಾವು ಗೀವು ಅಂತಿದ್ದಾನೆ. ನೆಮ್ಮದಿ ಅಲ್ಲ ಅಂತ ಮಾತಾಡ್ತಾನೆ. ಮಾತೆ ತಿಳಿತಿಲ್ಲ, ಏನೋ ಮಾಡೋದು ನಾ. ಚಿಕ್ಕಮ್ಮಣ್ಣಿಯವರೇ, ಇವನೊಂಥರ ಸದ್ಗುರು ಮಾತಾಡ್ದಂಗೆ ಮಾತಾಡ್ತಿದ್ದಾನೆ. ಇವನನ್ನ ಸ್ವಲ್ಪ ಹೊತ್ತು ನಮ್ಮಷ್ಟು ಕೊಡಿ, ಸತ್ಯ ಏನು ಅಂತ ಕುಕ್ಕಿ ಕುಕ್ಕಿ ಬಾಯ್ ಬಿಡ್ತೀವಿ. ಅಷ್ಟಕ್ಕೂ ಇವನೇನ್ ಮಹಾರಾಜರು ಪ್ರಾಣ ತೆಗ್ದಿಲ್ವಲ್ಲ, ಇವನು ಮನ್ಸು ಮಾಡಿದ್ರೆ ಹಾಗೆ ಮಾಡ್ಬೋದಿತ್ತು. ನನ್ಗೇನೋ ಇವ್ನು ನೋಡಿದ್ರೆ ಕೆಟ್ಟವನ ಕಾಣೋದಿಲ್ಲ ನೋಡಿ. ನಮಗೂ ಹಾಗೆ ಅನ್ಸುತ್ತೆ ಚಿಕ್ಕಮ್ಮಣ್ಣಿಯವರೇ. ಆಗಲಿ, ನಾನು ಮಹಾರಾಜರ ಆರೋಗ್ಯ ವಿಚಾರಿಸಿಕೊಂಡು ಬರುತ್ತೇನೆ. ಅಷ್ಟರಲ್ಲಿ ನೀವು ಇವನನ್ನು ವಿಚಾರಣೆ ಮಾಡಿ. ಆಗಲಿ ಚಿಕ್ಕಮ್ಮಣ್ಣಿಯವರೇ. ಏನೋ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯಾ? ಇದೇನ್ ಗೊತ್ತೇನೋ? ದೊಣ್ಣೆ ಯಾವ ಕೆಲ್ಸಕ್ಕೆ ಬರ್ತದೆ ಹೇಳೋ? ಇದನ್ನ ತಗೊಂಡು ನಿಮ್ಮ ರಾಜನ ಸೊಂಟಕ್ಕೆ ಕಟ್ಟಿ. ನಮ್ಮ ಮಹಾರಾಜ ಸೊಂಟಕ್ಕೆ ಯಾಕೋ ಕಟ್ಟಬೇಕು? ನಿಮ್ಮ ಮಹಾರಾಜರು ನಪುಂಸಕ ಆಗಿದ್ದಾರೆ. ಹೌದು, ಅದುವೇ ಸತ್ಯ. ಅವನ ಇಬ್ಬರು ರಾಣಿಯರಲ್ಲಿ ದ್ವೇಷ ಹೊತ್ತಿ ಉರಿತಿದೆ. ನನಗೆ ರಾಜ್ಯ ಗೆದ್ದ ಶುಭ ಸೂಚನೆ ಕಾಣ್ತಾ ಇದೆ. ತಿಮ್ಮಣ್ಣ, ಏನೋ ಇವನು ರಾಜ್ಯ ಗೆಳೆಯೋದು ಅಂತೆಲ್ಲ ಮಾತಾಡ್ತಿದ್ದಾನೆ. ನಂಗೂ ಅದೇ ತಿಳಿತಿದ. ನಮ್ಮ ರಾಜರಿಗೆ ನಪುಂಸಕ ಅಂತವನೇ. ತಿಮ್ಮಣ್ಣ, ನಮ್ಮ ಅಧಿಕಾರ ಪದವಿ ನೀವಿಬ್ರು ಸುಮ್ಮನೆ, ನಾನೇ ಅವನ್ನ ವಿಚಾರಿಸ್ತೀನಿ. ಹಾಗಾದ್ರೆ ನೀನು ರಾಜ್ಯ ಗೆದಿಯೋದಕ್ಕೆ ಬಂದಿದ್ಯೇನು? ಅದು ದಂಡು ದಾಳಿ ಇಲ್ಲದೆ ಯಾಕೆ ಅನುಮಾನವೇನು? ಈ ರಾಜ ಮುದ್ರೆ ಉಂಗುರ ನೋಡಿದ್ರೆ ಗೊತ್ತಾಗಲ್ವೇ? ಹನುಮಣ್ಣ ಕರಿಯಣ್ಣ, ಹನುಮಣ್ಣ ಕರಿಯಣ್ಣ, ಹನುಮಣ್ಣ ಕರಿಯಣ್ಣ, ಅವನ ಮೈ ಮ್ಯಾಗಿನ ಬಟ್ಟೆ ಕೈಯಲ್ಲಿರೋ ಮುದ್ರೆ ಉಂಗುರ ನೋಡಿದ್ರೆ ಯಾಕೋ ಅನುಮಾನ ಬರ್ತಾ ಇದೆ. ನಮಗೂ ಆಟ ತಿಮ್ಮಣ್ಣ. ಯಾರೋ ರಾಜ್ಕುಮಾರನೇ ಆಗಿರ್ಬೇಕು. ಸುಮ್ಮನೆ ಇವನ್ನ ಎದುರಾಕೊಂಡು ನಮ್ಮ ಅಧಿಕಾರ ನಾಳೆ ಹಾಕೊಳ್ಕೋಬೇಕು. ಮರ್ಯಾದೆ ಕೊಟ್ಟು ಮಾತಾಡ್ಸೋಣ, ಏನಂತೀರಿ? ಮಹಾಸ್ವಾಮಿಗಳು ದಯೆ ತೋರಿಸ್ಬೇಕು. ನಾವು ಮೂವರು ಈ ದೇಶದ ಮಂತ್ರಿಗಳು. ಈ ದೇಶವನ್ನು ಸುಖಿ ರಾಜ್ಯ ಮಾಡ್ಬೇಕಂತಿದೀವಿ. ಅದಕ್ಕೆ ನಾನೇನ್ ಮಾಡ್ಲಿ? ಈ ರಾಜ್ಯ ಗೆದ್ಮೇಲೆ ನೀವೇ ರಾಜ್ಯ ಆಗ್ತೀರೇನು? ರಾಜನಾಗೋಕೆ ನನಗೇನು ಬಂದಿದೆ ರೋಗ? ಈ ರಾಜ್ಯವನ್ನ ಕದ್ದು ವಸಂತ ಸೇನೆಗೆ ಕೊಡುತ್ತೇನೆ.
ಸೋದರ ಮಾವನಿಗೆ ಕೊಟ್ಟು ನನ್ನ ಹಿಂದೆ ಬರುತ್ತಾಳೆ. ಆಮೇಲೆ ಅವಳ ಸೋದರ ಮಾವನೇ ಈ ದೇಶಕ್ಕೆ ರಾಜನಾಗುತ್ತಾನೆ. ಅಯ್ಯೋ ಇರ್ಲಿ ಬಿಡಿ, ಈ ದೇಶಕ್ಕೆ ಯಾರ ರಾಜ ಆದ್ರೆ ನಮ್ಗೇನು, ಯಾರ ಆಡಳಿತ ಮಾಡಿದ್ರೆ ನಮ್ಗೇನು, ನಮಗೆ ನಮ್ಮ ಅಧಿಕಾರ ಪದವಿ ಹೋಗ್ಬಾರ್ದು. ಅದು ನಮಗೇ ಇರ್ಬೇಕು ಅಷ್ಟೇ. ಹೌದು, ಈ ದೇಶವನ್ನ ಸುಖೀ ರಾಜ್ಯ ಮಾಡ್ಕೊಂಡು ಹಾಯಾಗಿದ್ಬಿಡ್ತೀವಿ. ಮಹಾಸ್ವಾಮಿಗಳೇ, ಆದಷ್ಟು ಬೇಗ ಈ ದೇಶವನ್ನ ಗೆದ್ದು ಬಿಡಿ. ನಿಮಗೆ ಏನ್ ಸಹಾಯ ಬೇಕೇಳಿ ನಾವು ಮಾಡ್ತೀವಿ. ಹೌದು. ಈ ರಾಜಮುದ್ರೆ ಉಂಗುರ ನನ್ನ ಬೆರಳಿಗೆ ಬಂದಮೇಲೆ ನಾನು ರಾಜ್ಯ ಗೆದ್ದೋದೇನು ಬಂತು? ನಾನು ಈಗಾಗಲೇ ಗೆದ್ದಾಗಿದೆ. ಮಹಾರಾಜರು ಹನುಮಣ್ಣ, ಮುಖ ಏನೋ ನೋಡ್ತೀಯಾ? ಮಹಾರಾಜ್ ಕಟ್ಬಿಚ್ಚೋ. ಅಯ್ಯೋ ಬೇಗ ಬೇಗ ಬಿಟ್ಟು ಹನುಮಣ್ಣ. ಮಹಾಸ್ವಾಮಿಗಳು ಕ್ಷಮಿಸ್ಬೇಕು. ಮಹಾರಾಜರು ಹೀಗೆ ದಯಮಾಡಿಸಿ, ಹೀಗೆ. ಮಹಾಸ್ವಾಮಿಗಳೇ, ನನ್ನ ಗುರು ಕಸುವು ಮೈ ತುಂಬ ಎಣ್ಣೆ ಹಚ್ಚಿ ಸಾವು ಮಾಡೋದು. ಮಹಾರಾಜ್ರೆ ನನ್ನ ಕುಲಕಸ್ಬು ಮಡಿ ಮಾಡೋದು. ಮಹಾರಾಜ್ರೆ ನಾನು ಕುಲಕಸ್ಬು ಆಯುಷ್ ಕರ್ಮ ಮಾಡೋದು. ಓಹೋ, ಇದೆಲ್ಲವೂ ಈ ರಾಜಮುದ್ರೆ ಉಂಗುರ ಮಹಿಮೆ. ಇದರಿಂದ ಇನ್ನು ಏನೇನಾಗ್ತದೋ ನೋಡಬೇಕು. ಅಧಿಕಾರಿಗಳೇ, ಇದೇನು ಮಾಡುತ್ತಿದ್ದೀರಿ? ಇವನನ್ನು ಹಿಂಸಿಸಿ ವಿಚಾರಣೆ ಮಾಡುವ ಬದಲು ಇವನಿಗೆ ಸೇವೆ ಮಾಡುತ್ತಿದ್ದೀರಲ್ಲ. ಈ ಕೂಡಲೇ ಇವನನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿ. ಮಹಾರಾಜರು ಇವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದಾರೆ. ಮುಖ ಏನು ನೋಡುತ್ತಿದ್ದೀರಿ? ಸೇವೊಯ್ಯಿರಿ. ಕೆಲವೋ ಮೂರ್ಖರೇ, ಏನಾಗಿದೆ ನಿಮಗೆ? ನಿಮಗೆ ಅಧಿಕಾರವನ್ನು ಕೊಟ್ಟು ನಾನು ಮೂರ್ಖಳಾದೆ. ಸೈನಿಕರೇ, ಯಾರಿದ್ದೀರಿ? ಬೇಗ ಬನ್ನಿ, ಈ 4 ಜನರನ್ನು ಬಂಧಿಸಿ ಕಾರಾಗೃಹಕ್ಕೆ ತಳ್ಳಿ. ಇವರು ಯಾರು ನನ್ನನ್ನು ಮುಟ್ಟುವುದಿಲ್ಲ, ಏಕೆಂದರೆ ಅವರಿಗೆ ತಮ್ಮ ಮಂತ್ರಿ ಪದವಿ ಉಳಿಸ್ಕೋಬೇಕಾಗಿದೆ. ಅದಕ್ಕಾಗಿ ಅವರು ಯಾವ ತ್ಯಾಗಕ್ಕೂ ಸಿದ್ಧರಿದ್ದಾರೆ. ಇದೆಂಥ ಅವಮಾನ! ನನ್ನ ಮಾತು ಈ ಅರಮನೆಯಲ್ಲಿ ಯಾರಿಗೂ ಕೇಳಿಸುತ್ತಿಲ್ಲವೋ? ರಾಜಭಟರೇ, ಎಲ್ಲಿ ಹಾಳಾಗಿ ಹೋಗಿದ್ದೀರಿ? ಬೇಗ ಬನ್ನಿ, ಈ ಮೂರ್ಖರನ್ನು ಬಂಧಿಸಿ. ಇದೆಂಥ ವಿಪರ್ಯಾಸ! ನನ್ನ ಕೂಗು ಈ ಅರಮನೆಯಲ್ಲಿ ಯಾರಿಗೂ ಕೇಳಿಸುತ್ತಿಲ್ಲವೋ? ನನಗೆ ಕೇಳಿಸುತ್ತಿದೆ. ನನಗೆ ಕೇಳಿಸುತ್ತಿದೆ. ಓಹೋ, ಈ ಬಂಜೆಯ ಕುಹಕದಿಂದಾಗಿ ನನ್ನ ಕೂಗು ಈ ಅರಮನೆಯಲ್ಲಿ ಯಾರಿಗೂ ಕೇಳಿಸುತ್ತಿಲ್ಲವೋ? ಮುಚ್ಚು ಬಾಯಿ ನಾರಿ ಮುಖದವಳೆ. ನಿನ್ನ ಕೃಪಾ ಕಟಾಕ್ಷದಿಂದ ಮಂತ್ರಿಗಳಾದ ಈ ಮೂವರಿಗೆ ಕೇಳಿಸದ ನಿನ್ನ ಧ್ವನಿ ಮತ್ತಿನ್ನಾರಿಗೆ ಕೇಳಿಸಿತು? ಪಟ್ಟದ ರಾಣಿಯ ಧ್ವನಿಗೆ ಕೆಲವೊಮ್ಮೆ ಈ ಅರಮನೆಯಲ್ಲಿ ಯಾರೂ ಬರುವುದಿಲ್ಲ. ಇನ್ನು ಓಡಿ ಬಂದವಳಿಗೆ ಎಲ್ಲಿಂದ ಬರಬೇಕು ಧ್ವನಿ? ಎಲೈ ರಾಜಭಟರೇ, ಮಹಾರಾಜರ ಹದಗೆಟ್ಟ ಆರೋಗ್ಯ ಸ್ಥಿತಿಯನ್ನು ಉಪಯೋಗಿಸಿಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ ಕಾರಣಕ್ಕಾಗಿ ಇವಳನ್ನು ಈಗಲೇ ಬಂಧಿಸಿ ಗೃಹ ಬಂಧನದಲ್ಲಿಡಿ. ಮಹಾರಾಣಿಯವರಿಗೆ ಯೌವನೋದಯವಾದಂತೆ ಕಾಣುತ್ತಿದೆ. ದೀಪ ಆರುವ ಮೊದಲು ಪ್ರಕಾಶ ಹೆಚ್ಚಾಗುತ್ತದಂತೆ. ಸೆಳೆದೊಯ್ಯಿರಿ.
ನನಗೆ ಇಷ್ಟವಿಲ್ಲ. ನಾನು ಮಹಾರಾಜರನ್ನೇ ನಾಚಿಸುವಂತೆ ರಾಜ್ಯಭಾರ ಮಾಡುತ್ತೇನೆ. ಇನ್ನು ಮುಂದೆ ಈ ಹಳೆಯ ರಾಜಮುದ್ರಿಕೆಗೆ ಈ ಕ್ಷಣದಿಂದ ಯಾವ ಬೆಲೆಯೂ ಇರುವುದಿಲ್ಲ. ನಾನು ಅಧಿಕಾರ ಸ್ವೀಕರಿಸುತ್ತಿರುವ ಈ ಅಮೃತ ಕಾಲದಲ್ಲಿ ಅಗಸನ ಕತ್ತೆಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿಯೂ, ಕ್ಷೌರಿಕನ ಕತ್ತಿ ಮತ್ತು ಜಟ್ಟಿಯ ದೊನ್ನೆಯನ್ನು ರಾಷ್ಟ್ರೀಯ ಚಿಹ್ನೆಗಳನ್ನಾಗಿಯೂ ಮಾಡುತ್ತಿದ್ದೇನೆ. ಮಹಾರಾಣಿಯವರೇ, ಮಹಾರಾಜರು ಈ ರಾಜಕುಮಾರನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಇವನನ್ನು ಏನ್ ಮಾಡಬೇಕು? ಚೋರ. ನಾನು ಈ ದೇಶದ ಮಹಾರಾಣಿ. ಈತನಿಗೆ ಪ್ರಾಣ ಭಿಕ್ಷೆ ನೀಡುತ್ತಿದ್ದೇನೆ. ಈತ ನನ್ನ ಆಪ್ತ ಅಂಗರಕ್ಷಕ ದಳದ ಮುಖ್ಯಸ್ಥನಾಗಿರಲಿ. ಇನ್ನು ಮುಂದೆ ಇವನ ಹೆಸರು ವೀರವರ. ಇವನು ನಿಮಗೆಲ್ಲರಿಗೂ ಮೇಲಧಿಕಾರಿಯಾಗಿರುತ್ತಾನೆ. ಅಷ್ಟೇ ಅಲ್ಲದೆ ಇವನ ಮಾತನ್ನು ಮೀರಿ ನೀವು ಯಾರೂ ನಡೆಯುವಂತಿಲ್ಲ. ನೀವಿನ್ನು ಹೊರಡಿ. ವೀರವರ, ಬಂಧನಕ್ಕೊಳಗಾಗಿ ಸಾಯಬೇಕಿದ್ದ ನಿನ್ನನ್ನು ಪ್ರಾಣ ಭಿಕ್ಷೆ ನೀಡಿ ಬದುಕಿಸಿದ್ದೇನೆ. ಈ ನನ್ನ ಉಪಕಾರಕ್ಕೆ ನೀನು ನನಗೆ ಏನನ್ನ ಕೊಡುವೆ? ನಿಮ್ಮ ಪಾದ ಸೇವಕನಾಗಿ ಸೇವೆ ಸಲ್ಲಿಸುತ್ತೇನೆ ತಾಯಿ. ಚೇಚೆ, ಹಾಗೇಕೆ ಹೇಳುವೆ ವೀರವರ? ನೀನು ನನ್ನ ಅಂಗರಕ್ಷಕನಲ್ಲವೇ? ನನ್ನ ಅಂಗವನ್ನು ರಕ್ಷಿಸುವುದು ನಿನ್ನ ಕರ್ತವ್ಯವಲ್ಲವೇ? ನನಗೆ ಅರ್ಥವಾಗುತ್ತಿಲ್ಲ ತಾಯಿ. ಹೇಳುತ್ತೇನೆ ಕೇಳು. ವೀರವರ, ನನ್ನಂಗದಲ್ಲೊಂದು ಅಂತರಂಗವಿದೆ. ಅದೊಂದು ಪುಟ್ಟ ಗೂಡು. ಆ ಗೂಡೊಳಗೆ ಒಂದು ಮರಿಗಿಣಿ ಇರಬೇಕಿತ್ತು. ಆದರೆ ಅಲ್ಲೊಂದು ಹಾವು ಸೇರಿಕೊಂಡಿದೆ. ಆ ಹಾವನ್ನು ಕಿತ್ತು ತೆಗೆದು ಅಲ್ಲೊಂದು ಮರಿಗಿಣಿಯನ್ನ ಇಡಬೇಕಾಗಿದೆ. ಅಂಬೆಗಾಲಿನ ಕಂದ ಮೋಡ ತೊಟ್ಟಿಲ ಚಂದ್ರ, ಅಂಬೆಗಾಲಿನ ಕಂದ ಮೋಡ ತೊಟ್ಟಿಲ ಚಂದ್ರ, ಸುಳಿಗಾಲ
ಗಾಳಿ ಬೀಸಣಿಗೆ ಬಣ್ಣದ ಗೌಸಣಿಗೆ ಸುಳಿ ಗಾಳಿ ಬೀಸಣಿಗೆ ಬಣ್ಣದ ಗೌಸಣಿಗೆ. ಆ ಗಿಣಿ ಬೆಳೆದು ದೊಡ್ಡದಾಗಬೇಕು, ಮಾತು ಕಲಿಯಬೇಕು, ರೆಕ್ಕೆ ಬಿಚ್ಚಿ ಮುಗಿಲೆತ್ತರಕ್ಕೆ ಹಾರಬೇಕು. ಆ ರೆಕ್ಕೆ ಎಷ್ಟು ದೊಡ್ಡದಾಗಿರಬೇಕೆಂದರೆ ಅದರ ನೆರಳಲ್ಲಿ ಇಡೀ ರಾಜ್ಯವೇ ಮುಳುಗಿ ಹೋಗಬೇಕು. ಇಂದ್ರ ಚಾಪದ ಚಂದ ಹೊಳೆ ಸುಖದ ಸುಳಿಯಿಂದ, ಇಂದ್ರ ಚಾಪದ ಚಂದ ಹೊಳೆ ಸುಖದ ಸುಳಿಯಿಂದ, ಮುಳುಗಿ ಮಿಂದು ಬಾರು ನನ್ನಿ ಮಡಿಲಿಗೆ, ಮುಳುಗಿ ಮಿಂದು ಬಾರು ನನ್ನಿ ಮಡಿಲಿಗೆ. ಇದಕ್ಕೆ ನಿನ್ನ ಸಹಾಯ ಬೇಕು. ನಿಮ್ಮ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ಮಹಾರಾಣಿ. ನೇರವಾಗಿ ಹೇಳುತ್ತೇನೆ ಕೇಳು. ಮಹಾರಾಜ ಗಂಡಸಾಗಿದ್ದಾಗಲೇ ಸಂತಾನ ಪಡೆಯದ ನಾನು ಇನ್ನು ಈ ಷಂಡನಿಂದ ಪಡೆಯುವುದು ಸಾಧ್ಯವೇ? ಹಡೆಯುವ ಒಡಲಿಗೆ ಬೀಜಾಂಕುರ ಯಾವುದಾದರೇನು? ಅಂದರೆ ನಾನು ಗರತಿ ಎನಿಸಿಕೊಂಡು ಸತ್ತು ಸ್ವರ್ಗಕ್ಕೆ ಹೋಗುವುದಕ್ಕಿಂತ ರಾಜಮಾತೆ ಎನಿಸಿಕೊಂಡು ನರಕಕ್ಕೆ ಹೋಗುವುದೇ ಲೇಸು. ಅದಕ್ಕೆ 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 ನೀನು ನನ್ನನ್ನು ಕೂಡಬೇಕು. ಇದಕ್ಕೆ ನಾನು ಒಪ್ಪದಿದ್ದರೆ ನನಗೆ ಮರಣದಂಡನೆ ವಿಧಿಸ್ತೀರೇನು? ನಾನು ಸಾವಿಗೆ ಹೆದರುವವನಲ್ಲ. ಅದು ನನಗೆ ಗೊತ್ತು. ಜೀವವಿರೋವರೆಗೂ ಕಾರಾಗೃಹದಲ್ಲಿ ಕೊಳೆಯುವ ಹಾಗೆ ಮಾಡುತ್ತೇನೆ. ಮತ್ತೊಮ್ಮೆ ಯೋಚಿಸಿ ನೋಡು ವೀರವರ. ಬಂಧನಕ್ಕೊಳಗಾಗಿ ಜೀವವಿರೋವರೆಗೂ ಕಾರಾಗೃಹದಲ್ಲಿ ಸಾಯುತ್ತಾ ಬದುಕುತ್ತೀಯೋ ಅಥವಾ ನನ್ನ ಅಂಗರಕ್ಷಕನಾಗಿ ಸತ್ತು ಬದುಕುತ್ತೀಯೋ? ನಿರ್ಧಾರ ನಿನ್ನದು. ನಾನು ಹೆಂಗಸನ ಸಂಘ ಸುಖಕ್ಕಾಗಿ ರಾಜ್ಯವನ್ನೇ ಕದ್ದು ತರುತ್ತೇನೆ ಎಂದು ಬಂದವನು. ಆದರೆ ಈ ರಾಜಮುದ್ರಿಕೆಯಿಂದ ನನಗೆ ಮರಣದಂಡನೆ ದೂರವಾಯಿತು. ಇಲ್ಲಿಂದ ತಪ್ಪಿಸಿಕೊಂಡು ಹೋಗೋಣ ಅಂದರೆ ಬಂಗಾರದೆಳೆಯ ಸೆರಗು ನನ್ನನ್ನು ಕಟ್ಟಿ ಹಾಕಿದೆ. ಕಬ್ಬಿಣದ ಸೆರೆಪಳಿಯನ್ನು ಬೇಕಾದರೆ ತುಂಡು ಮಾಡಬಹುದು, ಆದರೆ ಸೆರಗಿನ ಎಳೆಯನ್ನು ಕೀಳಲಾಗುವುದಿಲ್ಲ. ಮಹಾರಾಣಿ, ನಾನು ಸತ್ತು ಬದುಕುತ್ತೇನೆ. ಇಂದ್ರ ಚಾಪದ ಚಂದ ಹೊಳೆ ಸುಖದ ಸುಳಿಯಿಂದ, ಇಂದ್ರ ಚಾಪದ ಚಂದ ಹೊಳೆ ಸುಖದ ಸುಳಿಯಿಂದ, ಮುಳುಗಿ ಮಿಂದು ಬಾರು ನನ್ನಿ ಮಡಿಲಿಗೆ, ಮುಳುಗಿ ಮಿಂದು ಬಾರು ನನ್ನಿ ಮಡಿಲಿಗೆ.
ಸಾರಥಿ ಇತ್ತವ ಬಂದೆ ಸ್ವಾಮಿ. ಏನಪ್ಪಣೆ? ಇದು ಪಟ್ಟದ ಹಿರಿಯ ರಾಣಿಯವರ ಆದೇಶ. ಎಲ್ಲರಿಗೂ ಸಾರಿ ಸಾರಿ ಹೇಳು. ಆಗ್ಲಿ ಸ್ವಾಮಿ. ಅಯ್ಯ ನಾಗರಿಕರೇ, ತಾವೆಲ್ಲರೂ ಪಟ್ಟದ ಮಹಾರಾಣಿಯವರ ತಾಯಿಯ ಪುಣ್ಯತಿಥಿಗೆ ಆಗಮಿಸಿ ಹಾರೈಸಿದಕ್ಕಾಗಿ ಮತ್ತು ಪಟ್ಟದ ಮಹಾರಾಣಿಯವರಿಂದ ಬಾಗಿನ ಸ್ವೀಕರಿಸಿದರ ಫಲವಾಗಿ ಮಹಾರಾಣಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಸುಸಂದರ್ಭದ ಸಲುವಾಗಿ ಎಲ್ಲರ ಮನೆಯಲ್ಲಿಯೂ ಸಂತೋಷ ಸಂಭ್ರಮಗಳನ್ನ ಆಚರಿಸಲೇಬೇಕು. ಪಟ್ಟಣದ ಸುಮಂಗಳೆಯರೆಲ್ಲರೂ ಅರಮನೆಗೆ ಬಂದು ಪಟ್ಟದ ಮಹಾರಾಣಿಯವರ ಯುವರಾಜ ಕುಮಾರನಿಗೆ ಹರಸಿ ಹಾರೈಸಬೇಕೆಂದು ಆದೇಶಿಸಲಾಗಿದೆ. ಸೂತ್ರಧಾರ್ರೆ, ನನಗೊಂದು ಅನುಮಾನ. ಏನಪ್ಪ ಅದು? ಅಲ್ಲ, ಈ ಹೆಂಗಸರಿಗೆ 45 ಮೇಲೆ ಮಕ್ಕಳಾಗ್ತಾವ? ಇರ್ಬೋದು. ಆದ್ರೆ ಮಹಾರಾಜರು ಇಂತಹ ಪರಿಸ್ಥಿತಿಲಿ ಮಹಾರಾಣಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಅಂದ್ರೆ ನನಗೆ ಯಾಕೋ ನಂಬಲಿಕ್ಕೆ ಆಗ್ತಿಲ್ಲ ನೋಡಿ. ನಿನ್ನ ಅನುಮಾನ ಸರಿಯಾದದ್ದೇ. ಎಲೈ ಸಾರಥಿ, ಮಹಾರಾಜರು ನಪುಂಸಕರಾಗಿರುವ ಸುದ್ದಿ ಅರಮನೆಯ ಗೋಡೆಗಳಿಗೂ ಗೊತ್ತಿದೆ. ಹೌದು, ಇದಕ್ಕೆ ಕಾರಣ ಯಾರಿರ್ಬೋದು? ಮತ್ತಿನ್ಯಾರಪ್ಪ? ಯಾವಾಗೋ ಸಾಯ್ಬೇಕಿದ್ದ ಆ ಚೋರ, ಮಹಾರಾಣಿಯ ಅಂಗರಕ್ಷಕ. ಅನ್ಯಾಯ. ಮಹಾರಾಣಿಯವರು ಹೀಗೆ ಮಾಡಬಾರ್ದಿತ್ತು. ಯಾವ್ದಪ್ಪ ಅನ್ಯಾಯ? ಮಹಾರಾಣಿಯವರು ಹೀಗೆ ಮಾಡದಿದ್ದರೆ ರಾಜ್ಯ ಅರಾಜಕವಾಗ್ತಾ ಇತ್ತು, ಶತ್ರು ರಾಜರ ಪಾಲಾಗ್ತಾ ಇತ್ತು, ಅಥವಾ ಆ ಅಯೋಗ್ಯ ಮಂತ್ರಿಗಳು ಇಡೀ ದೇಶನೇ ಹಾಳು ಮಾಡ್ತಿದ್ರು. ನೋಡ್ ಸಾರಥಿ, ಅಧಿಕಾರಕ್ಕೆ ಬಂದವರ ಗುಣಶೀಲತೆಯನ್ನು ಕಟ್ಕೊಂಡು ಜನರಿಗೆ ಏನಾಗಬೇಕಾಗಿದೆ? ರಾಜಾಜ್ಞೆಯನ್ನು ಪಾಲಿಸೋದು ಜನರ ಕರ್ತವ್ಯ. ಅದೇ ಅವ್ರ ಜೀವನ ಅಷ್ಟೇ. ಅಲ್ಲ, ಚಿಕ್ಕರಾಣಿಯವರು ಹೀಗೆ ಮಾಡ್ಬೋದಿತ್ತಲ್ಲ? ಅವ್ರಾಗ್ ಮಾಡ್ತಾರಂತಾನೆ ಮಹಾರಾಜರ ಜೊತೆ ಅವ್ರನ್ನ ಗೃಹ ಬಂಧನದಲ್ಲಿ ಬಂಧಿಸಿರೋದು. ಮಹಾಜನರೇ, ನನ್ನ ಕೃಪೆಯಿಂದ ನನ್ನ ಅಂಗರಕ್ಷಕನಾದ ಈತ ಮೂಲತಃ ಒಬ್ಬ ಕಳ್ಳ. ಅಷ್ಟೇ ಅಲ್ಲದೆ ಮಾರುವೇಷದಲ್ಲಿ ನಮ್ಮ ರಾಜ್ಯವನ್ನು ನುಗ್ಗಿ ಮಹಾರಾಜರನ್ನೇ ಕೊಲ್ಲಲು ಸಂಚು ರೂಪಿಸಿದನೆಂದು ನಮ್ಮ ಗುಪ್ತಚರ ದಳದವರಿಂದ ತಿಳಿದು ಬಂದಿದೆ. ಆದ್ದರಿಂದ ನಾನು ಈತನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ಅಯ್ಯಯ್ಯೋ, ಇದು ಇನ್ನೊಂದು ಅನ್ಯಾಯ ಅಲ್ವಾ? ಈ ಚೋರ್ನಿಗೆ ಗಲ್ಲು ಶಿಕ್ಷೆನಾ? ಅಲ್ಲ, ಅವನೇನಂತ ಅಪರಾಧ ಮಾಡಿದ್ದ? ಇದೇ ಕಣಪ್ಪ ರಾಜಕಾರಣ ಅಂದ್ರೆ. ಅರಮನೆಗೆ ಅಂತಃಪುರವೂ ಒಂದಿದೆ, ಸಿಂಹಾಸನನೂ ಒಂದಿದೆ. ಇದನ್ನೇ ಅಂತರಂಗ ಬಹಿರಂಗ ಅನ್ನೋದು. ಲೋಕಕ್ಕೆಲ್ಲ ಕಾಣೋದು ಬರೀ ಬಹಿರಂಗ ಮಾತ್ರ. ಒಬ್ಬೊಬ್ಬರು ತಲೆನ ಸೇರ್ಬಿಡ್ತೀನಿ. ಏಯ್, ಹೆಂಗೂ ಸಾಯಕ್ ಹೋಗ್ತಾ ಇದ್ಯಾ? ನಿನ್ ಕೊನೆ ಮಾತೇನಾರ ಇದ್ರೆ ಹೇಳ್ಬಿಡು. ಮಹಾಜನರೇ, ನಾನು ಕಳ್ಳನಿರ್ಬೋದು, ಆದರೆ ಸುಳ್ಳನಲ್ಲ. ಎಲ್ಲಿಯವರೆಗೆ ಕತ್ತೆ, ಕತ್ತಿ, ದೊಣ್ಣೆಗಳಿಗೆ ಈ ದೇಶದಲ್ಲಿ ಬೆಲೆ ಗೌರವ ಸಿಗುತ್ತೋ ಅಲ್ಲಿಯವರೆಗೆ ದೇಶ ಸುಖಿ ರಾಜ್ಯವಾಗಿರುತ್ತದೆ. ಇಂಥವರ
ಕೆಲವರು ಮಂತ್ರಿಗಳಾಗಿ ಹುಟ್ಟಿ ಬರುತ್ತಲೇ ಇರ್ತಾರೆ. ನಾನು ಜನ್ಮ ಸಾರ್ಥಕವಾಗುವಂತ ಕೆಲಸ ಮಾಡಿದ್ದೇನೆ. ನನ್ನ ಸಾವು ಮರಣವಲ್ಲ, ಬಲಿದಾನ. ನನ್ನ ಬಲಿದಾನದಿಂದ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಪ್ರಾಪ್ತಿಯಾಗುತ್ತದೆ. ಮಹಾರಾಣಿಯವರೇ ಪ್ರಜಾಪ್ರಭುವಿಗೆ ಜನ್ಮ ನೀಡಿದ್ದಾಳೆ. ಹೌದು, ನಾನು ಈ ದೇಶವನ್ನ ಕದ್ದ ಕಳ್ಳ, ಗೆದ್ದ ವೀರ. ಹನುಮಣ್ಣ, ಬಿದ್ದೆ ಇವನಿನ್ನು ಏನೇನೋ ಮಾತಾಡ್ತಾನೆ. ಎಳ್ಕೊಂಡ್ ನಡಿಯಣ್ಣ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಹೊಸ ನೆತ್ತರ ಉಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಸಾಹಸದ ಉತ್ತುಂಗ ಬೀಜ ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು. ಪುರಾಣ